ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ನಾವು ಹಿಂದಿನ ವಿಡಿಯೋದಲ್ಲಿ ಪಾರ್ಟಲ್ಲಿ ಅಂದರೆ ಒಂದು ವಿಡಿಯೋದಲ್ಲಿ ನಾವು ಪ್ಲ್ಯಾಂಟ್ ಲೈಫ್ ದ ಲೀಫ್ ಬಗ್ಗೆ ತಿಳ್ಕೊಂಡಿದ್ವಿ. ಅಸೆಸ್ ಯುವರ್ ಸೆಲ್ಫ್ ಅಂತ ಹೇಳಿ ಒಂದು 4 ಕ್ವಶನ್ಸನ್ನು ಕೊಟ್ಟಿದ್ದೆ. ಈಗ ನಾವು ಮುಂದೆ ಕಂಟಿನ್ಯೂ ಮಾಡ್ತಾ ಬರೋಣ. ಆ್ಯಂಡ್ ಇಟ್ ಈಸ್ ದ ಓನ್ಲಿ ಚಾನಲ್. ನೀವು ನೋಡಬಹುದು ICSE ಸಿಲೆಬಸ್ ಕನ್ನಡ ಎಕ್ಸ್ಪ್ಲನೇಷನ್ ವಿತ್ ಆಲ್. ನಿಮಗೆ ICSE ಸಿಲೆಬಸ್ 6th to 10th ಬುಕ್ ಸಿಗೋದೇ ಕಷ್ಟ. ಅದರಲ್ಲಿ ನಾನು ಇಂಥ ದೊಡ್ಡ ರಿಸ್ಕನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಟೀಚಿಂಗ್ ಎಕ್ಸಾಮ್ಸ್. ಫ್ಯಾಕ್ಟ್ ಝೋನ್ ಏನಪ್ಪ ಅಂತ ಅಂದರೆ, ಟೀಚಿಂಗ್ ಎಕ್ಸಾಮ್ಸ್ ಅಂದರೆ ಬರೀ ಅದಕ್ಕೆ ಅಷ್ಟಕ್ಕೆ ಅಲ್ಲ, ಡೆಫಿನೆಟ್ಲಿ ಜನರಲ್ ಸೈನ್ಸ್ ಅಂತೆಲ್ಲ ಎಲ್ಲೆಲ್ಲಿದೆ ಎಲ್ಲ ಎಕ್ಸಾಮ್ಸಲ್ಲೂ ಸಹಿತ ಯೂಸ್ಫುಲ್ ಆಗುತ್ತೆ. ಓಕೆ, ಫ್ಯಾಕ್ಟ್ ಝೋನಲ್ಲಿ ಏನು ತಿಳಿಸ್ತಾ ಇದ್ದಾರಪ್ಪ ಅಂತಂದರೆ, ಬೈ ದ ಕೌಂಟಿಂಗ್ ಆಫ್ ಆಕ್ಸಿಲರಿ ಬರ್ಡ್ಸ್ ಪ್ರೆಸೆಂಟ್. ನಾವು ಡಿಸ್ಕಸ್ ಮಾಡಿದ್ವಿ ನೆನ್ನೆ ಆಕ್ಸಿಲರಿ ಬರ್ಡ್ಸ್ ಬಗ್ಗೆ. ಈ ಆಕ್ಸಿಲರಿ ಬರ್ಡ್ಸ್ ಇದಾವಲ್ಲ, ಆ ಬರ್ಡ್ಸ್ಗಳು ಎಷ್ಟಿದೆ ಅನ್ನೋದ್ರ ಬೇಸಿಸ್ ಮೇಲೆ ಅವುಗಳನ್ನು ಕೌಂಟ್ ಮಾಡಿ, ಅವುಗಳ ನಂಬರ್ ಬೇಸಿಸ್ ಮೇಲೆ ಏನಾಗಿರುತ್ತೆ, ವಿ ಕ್ಯಾನ್ ಫೈಂಡ್ ಐದರ್ ದ ಪ್ಲ್ಯಾಂಟ್ ಈಸ್ ಸಿಂಗಲ್ ಲೀಫ್ಡ್ ಆರ್ ಮಲ್ಟಿ ಲೀಫ್ಡ್ ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ಆ ಒಂದು ಮಗುವಿನ ಸಹಾಯದಿಂದ ನಾವು ಆ ಒಂದು ಗಿಡ ಒಂದು ಎಲೆದ ಅಥವಾ ಮಲ್ಟಿ ಲೀಫ್ಡ ಅಂಥೇಳಿ ನಾವು ತಿಳ್ಕೊಳ್ಬಹುದು. ಇಫ್ ಓನ್ಲಿ ಒನ್ ಲೀಫ್ ಡೆವಲಪ್ಸ್ ಆಫ್ಟರ್ ಆನ್ ಆಕ್ಸಿಲರಿ ಬರ್ಡ್, ದ ಪ್ಲ್ಯಾಂಟ್ ಈಸ್ ಸಿಂಗಲ್ ಲೀಫ್ಡ್ ಆಗಿರುತ್ತೆ, ಅದರ್ವೈಸ್ ಇಟ್ ಈಸ್ ಮಲ್ಟಿ ಲೀಫ್ಡ್ ಆಗಿರುತ್ತೆ. ಈಗ ನನ್ನ ಒಂದು ಪ್ರಶ್ನೆ ನಿಮಗೇನಪ್ಪ ಅಂತ ಅಂದರೆ, ಗಿವ್ ಸಮ್ ಎಕ್ಸಾಂಪಲ್ಸ್ ಫಾರ್ ಸಿಂಗಲ್ ಲೀಫ್ಡ್ ಪ್ಲ್ಯಾಂಟ್ ಆ್ಯಂಡ್ ಮಲ್ಟಿ ಲೀಫ್ಡ್ ಪ್ಲ್ಯಾಂಟ್. ಇದಿಷ್ಟು ತಿಳ್ಕೊಂಡ್ರೆ ಸಾಕಾಗಲ್ಲ ಅಲ್ವಾ? ಎಕ್ಸಾಂಪಲ್ಸ್ ಮೇನ್ ಆಗಬೇಕು, ನಮ್ಮ ಅಪ್ಲಿಕೇಶನ್ ಇರಬೇಕು. ಡೈಲಿ ಲೈಫಲ್ಲಿ ನಾವು ಎಲ್ಲಿ ನೋಡಿದ್ದೀವಿ ಸಿಂಗಲ್ ಲೀಫ್ಡ್ ಆ್ಯಂಡ್ ಮಲ್ಟಿ ಲೀಫ್ಡ್ ಗೊತ್ತಾಗಬೇಕು ಅಂತಂದರೆ ಚೆಕ್ ಮಾಡಿ, ಆನ್ಸರನ್ನು ಕಮೆಂಟ್ ಮಾಡಿ. ನಾವಿವಾಗ ಕಂಟಿನ್ಯೂ ಮಾಡೋಣ. ಲೀಫ್ ಸ್ಟಾಕ್ ಬಗ್ಗೆ ಮತ್ತು ಪೆಟಿಯೋಲ್ ಬಗ್ಗೆ ಇವಾಗ ತಿಳ್ಕೊಳ್ಬೇಕಾಗಿತ್ತು. ಪೆಟಿಯೋಲ್ ನೀವು ನೋಡಿರ್ತೀರ, DSCRTಲಿ ಓದಿರ್ತೀರ ಇನ್ನು. ಇಟ್ ಈಸ್ ಎ ಶಾರ್ಟ್ ಪಾರ್ಟ್ ಆಗಿರುತ್ತೆ, ನ್ಯಾರೋ ಆಗಿರುತ್ತೆ, ತುಂಬ ನ್ಯಾರೋ, ತುಂಬ ಅಂದರೆ ಈಗ ಹೆಂಗಂದರೆ ಚಿಕ್ಕದಾಗಿ ಕಾಣಿಸ್ತಾ ಇರುತ್ತೆ ಅಷ್ಟೇ. ಆ್ಯಂಡ್ ಬೇಸಲ್ ಪಾರ್ಟ್ ಆಫ್ ದ ಲೀಫ್ ಎಲ್ಲಿದೆ ಕಾಣಿಸುತ್ತೆ ಅಂತಂದರೆ, ದಿಸ್ ಇಸ್ ಕಾಲ್ಡ್ ಪೆಟಿಯೋಲ್. ವೆರಿ ಶಾರ್ಟ್, ತುಂಬ ಡಿಸ್ಟೆನ್ಸ್ ಏನಿರಲ್ಲ, ಬ್ರ್ಯಾಂಚಿಗೂ ಅದಕ್ಕೂ ಏನು ಡಿಸ್ಟೆನ್ಸ್ ಏನಿರಲ್ಲ ಅಲ್ವಾ. ಆ್ಯಂಡ್ ಇಟ್ ಈಸ್ ದ ಪಾರ್ಟ್ ಆಫ್ ದ ಲೀಫ್ ವಿಚ್ ಹೋಲ್ಡ್ಸ್ ಅಪ್ ದ ಲೀಫ್ ಬ್ಲೇಡ್. ಲೀಫ್ ಬ್ಲೇಡ್ ಅಂತ ಅಂದರೆ ನಮಗೆ ನೆಕ್ಸ್ಟ್ ಎಲೆ ಇರುತ್ತಲ್ಲ ಅದನ್ನು ಹಿಡಿದಿಟ್ಕೊಳ್ತಾ ಇದೆ. ಆ್ಯಂಡ್ ಕನೆಕ್ಟ್ಸ್ ಇಟ್ ಟು ದ ಸ್ಟೆಮ್ಮಿಗೂ ಅಥವಾ ಬ್ರ್ಯಾಂಚ್ ಅಂತಲೂ ನಾವು ತಗೋಬೋದು. ಸ್ಟೆಮ್ಮಿಗೆ ಬ್ರ್ಯಾಂಚಿಗೆ ಇದೇನಾಗುತ್ತೆ, ಕನೆಕ್ಷನನ್ನು ಕೊಡುತ್ತೆ. ಮೋಸ್ಟ್ ಆಫ್ ದ ಲೀಫ್ ಕನೆಕ್ಟ್ ವಿತ್ ಅ ಸ್ಟೆಮ್ ಲೈಕ್ ದಿಸ್ ಕಾಲ್ಡ್ ಪೆಟಿಯೋಲೇಟ್ ಲೀಫ್. ಪೆಟಿಯೋಲ್ ಅಂತ ಮೀನಿಂಗ್ ಗೊತ್ತಿತ್ತು ಅಂತಂದರೆ ಈಸಿಯಾಗಿ ನಾವು ಹೇಳಬಹುದು. ತೊಟ್ಟು ಅಂತ ಹೇಳ್ತೀವಲ್ಲ, ಅದೇನೇ, ಇನ್ನೇನಲ್ಲ. ಇನ್ ಸಮ್ ಪ್ಲ್ಯಾಂಟ್ಸ್ ಪೆಟಿಯೋಲ್ ಈಸ್ ಆಬ್ಸೆಂಟ್. ಹೌದಲ್ವ, ಡೈರೆಕ್ಟಾಗಿ ಬ್ರ್ಯಾಂಚಿಂದನೇ ಇದೇ ಥರ ಬಂದುಬಿಡುತ್ತೆ, ಹೀಗೆ ಡೈರೆಕ್ಟಾಗಿ ಬಂದುಬಿಟ್ಟಿರುತ್ತೆ. ದೆರ್ ಈಸ್ ನೋ ಪೆಟಿಯೋಲ್ ಎಟ್ ಆಲ್. ದ ಲೀಫ್ ಡೈರೆಕ್ಟ್ಲಿ ಅರೈಸಸ್ ಫ್ರಮ್ ದ ಸ್ಟೆಮ್. ಅದನ್ನು ನಾವೇನಂತ ಕರಿತೀವಿ, ಸೆಸೈಲ್ ಲೀಫ್. ನೋಡಿ, 2 ಕಾನ್ಸೆಪ್ಟ್ ಕಲ್ತಂಗಾಯ್ತು ಈಗ ಜಸ್ಟ್ ಇಷ್ಟೇ ವಿಡಿಯೋದಲ್ಲಿ. ಪೆಟಿಯೋಲೇಟ್ ಲೀಫ್ ಆ್ಯಂಡ್ ಸಿಸೈಲ್ ಲೀಫ್ ಅಂತ ಹೇಳ್ತಿದ್ದೀವಿ. ಎಲ್ಲಿ ಪೆಟಿಯೋಲ್ ಇರುತ್ತೋ ಅದು ಪೆಟಿಯೋಲೇಟ್ ಲೀಫ್ ಆಗಿರುತ್ತೆ, ಇಲ್ಲ ಅಂತ ಅಂದರೆ ಅದು ಸೆಸೈಲ್ ಲೀಫ್ ಆಗಿರುತ್ತೆ. ಹಾಗಿದ್ರೆ ಇದಕ್ಕೂ ಸಹಿತ ಎಕ್ಸಾಂಪಲ್ ಮುಖ್ಯ ಆಗುತ್ತಲ್ವಾ? ಎಕ್ಸಾಂಪಲನ್ನು ನೋಟ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇದನ್ನು ನೀವು ಮತ್ತೆ ಸೆಂಟೆನ್ಸ್ ಪೆಟಿಯೋಲೇಟ್ ಲೀಫ್ ಅಂತ ಅಂದರೆ ಏನು, ಸೆಸೈಲ್ ಲೀಫ್ ಅಂದರೆ ಏನು ಅಂತ ಬರ್ಕೊಳ್ಳೋದಕ್ಕಿಂತನೂ ನನ್ನ ಅಭಿಪ್ರಾಯ ಏನು ಅಂತಂದರೆ, ಪೆಟಿಯೋಲೇಟ್ ಲೀಫ್ ಅಂಥೇಳಿ ಹೆಡ್ಡಿಂಗ್ ಹಾಕ್ಕೊಂಡು ಅದ್ರ ಕೆಳಗಡೆಗೆ ಈ ಚಿತ್ರ ಬರ್ಕೊಳ್ಳಿ. ದಿಸ್ ಈಸ್ ಕಾಲ್ಡ್ ಪೆಟಿಯೋಲ್, ದಿಸ್ ಈಸ್ ಕಾಲ್ಡ್ ಲೀಫ್ ಬ್ಲೇಡ್ ಆರ್ ಲೀಫ್. ಇದನ್ನು ಹೋಲ್ಡ್ ಮಾಡ್ತಿರೋದು ಯಾರು, ಈ ಪೆಟಿಯೋಲ್. ಆ್ಯಂಡ್ ಇಟ್ ಈಸ್ ಕನೆಕ್ಟಿಂಗ್ ಲೀಫ್ ಆ್ಯಂಡ್ ದ ಸ್ಟೆಮ್. ಹಾಗಾಗಿ ಇದನ್ನು ನಾವು ಪೆಟಿಯೋಲೇಟ್ ಲೀಫ್ ಅಂತಿದ್ದೀವಿ. ಆದರೆ ಇಲ್ಲಿ ಡೈರೆಕ್ಟಾಗಿ ಬ್ರ್ಯಾಂಚಿಂದನೇ ಒಂದು ಲೀಫ್ ಬಂದಿರೋ ರೀತಿಯಲ್ಲಿ ಚಿತ್ರ ಬರ್ಕೊಂಡೆ ಇಟ್ಸ್ ಎನಫ್. ತುಂಬ ಬರ್ಕೊಂಡ್ರೆ ರಿವಿಷನ್ ಮಾಡುವಾಗ ಕಷ್ಟ ಆಗುತ್ತೆ. ಓಕೆ, ಆಕ್ಸಿಲರಿ ಬಡ್ ಆ್ಯಂಡ್ ಇಟ್ ಈಸ್ ಅ ಟೈಪ್ ಆಫ್ ಬಡ್ ಡೆವಲಪ್ಸ್ ಎಟ್ ದ ಆಕ್ಸಿಲರಿ ಆಫ್ ದ ಲೀಫ್. ಎಲ್ಲಿರುತ್ತದೆ ಆಕ್ಸಿಲರಿ? ತುದಿಯಲ್ಲಿ. ಇಟ್ ಈಸ್ ಕ್ಯಾಪಬಲ್ ಆಫ್ ಡೆವಲಪಿಂಗ್ ಇನ್ ಟು ನ್ಯೂ ಬ್ರ್ಯಾಂಚ್ ಆಫ್ ದ ಶೂಟ್ ಆರ್ ಎ ಕ್ಲಸ್ಟರ್ ಆಫ್ ಫ್ಲವರ್ಸ್. ಡೆಫಿನೆಟ್ಲಿ ನೀವು ನೋಡ್ತೀರಲ್ವ, ತುದಿಲೇ ಅದು ನಮಗೆ ಚಿಗುರು ಬೆಳೀತಾ ಇರುತ್ತಲ್ಲ, ಅದೆಲ್ಲ ನೋಡೋದು ಎಲ್ಲಿ ನಾವು ಆಕ್ಸಿಲರಿ ಪಾರ್ಟಲ್ಲೇ ನೋಡೋದು. ಲೀಫ್ ಬ್ಲೇಡ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಅಫ್ಕೋರ್ಸ್ ಇಟ್ ಈಸ್ ವೆರಿ ಫ್ಲ್ಯಾಟ್, ಎಕ್ಸ್ಪ್ಯಾಂಡೆಡ್ ಆ್ಯಂಡ್ ಥಿನ್ ಪಾರ್ಟ್ ಆಫ್ ದ ಲೀಫ್ ಈಸ್ ಕಾಲ್ಡ್ ಲೀಫ್ ಬ್ಲೇಡ್ ಆರ್ ಲೆಮಿನಾ. ನಮ್ಮ DSCRT ಸಿಲೆಬಸ್ಸಲ್ಲೂ ಸಹಿತ ಲೆಮಿನಾ ಅಂತ ಹೇಳಿ ಕೊಟ್ಟಿದ್ದಾರೆ ಹೊರತು ನಿಮಗಿಲ್ಲಿ ಲೀಫ್ ಬ್ಲೇಡ್ ಅಂತ ಹೇಳಿ ಕೊಟ್ಟಿಲ್ಲ, ನಾನು ನೋಡಿರೋ ಹಾಗೆ. ಇಟ್ ಈಸ್ ಮೋಸ್ಟ್ಲಿ ಗ್ರೀನ್ ಇನ್ ಕಲರ್ ಆ್ಯಂಡ್ ಇಟ್ಸ್ ಟಿಪ್ ಈಸ್ ಕಾಲ್ಡ್ ಲೀಫ್ ಅಪೆಕ್ಸ್. ಓಕೆ, ಈ ಲೀಫ್ ಬ್ಲೇಡ್ ಆರ್ ಲೀಫ್ ಕಾರ್ನರ್, ಲೀಫ್ ಮಾರ್ಜಿನ್ ಇಂದನೇ ನಿಮಗೆ ಆ್ಯಕ್ಚುಲಾಗಿ ಈ ಗಟೇಷನ್ ಅಂತ ಹೇಳ್ತೀವಲ್ಲ, ಲಾಸ್ ಆಫ್ ವಾಟರ್ ದಟ್ ಟೇಕ್ಸ್ ಪ್ಲೇಸ್ ಥ್ರೂ ದ ಲೀಫ್. ಎಲೆಗಳ
ಈಗ ಎಲೆಗಳ ತುದಿಯಿಂದ ಏನಾಗ್ತದೆ, ಲಾಸ್ ಆಫ್ ವಾಟರ್ ಆಗುತ್ತೆ ಡ್ಯೂರಿಂಗ್ ನೈಟ್ ಟೈಮಲ್ಲಿ ಎಲೆಗಳಿಂದ ನೀರು ಖಾಲಿ ಆಗ್ತಾ ಲಾಸ್ ಆಗ್ತಾ ಬರುತ್ತೆ ಸಸ್ಯದಲ್ಲಿರುವಂಥ ನೀರು. ಈಗ ಆಗುವಾಗ ಈ ಒಂದು ಪ್ರೋಸೆಸ್ನ ನಾವೇನಂತ ಕರಿತೀವಿ, ಗಟೇಷನ್ ಅಂತ ಹೇಳಿ ಕರಿತೀವಿ. ಟ್ರಾನ್ಸ್ಪಿರೇಷನ್ ನೋಡ್ತೀವಲ್ಲ, ದಟ್ ಅಕರ್ಸ್ ಇನ್ ಡ್ಯೂರಿಂಗ್ ಡೇ ಟೈಮಲ್ಲಿ ಸೂರ್ಯನ ಒಂದು ಪ್ರೆಸೆನ್ಸ್ ಇಂದ ಏನಾಗ್ತಿದೆ, ಅಲ್ಲಿ ಲಾಸ್ ಆಫ್ ವಾಟರ್ ಆಗ್ತಿದೆ. ಬಟ್ ಇಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ನೈಟ್ ಟೈಮ್. ಜಸ್ಟ್ ವರ್ಡ್ ಬಂತಲ್ಲ, ಒಂದು ಇನ್ಕ್ಲೂಡ್ ಇರಲಿ ಅಂತ ಹೇಳಿ ಹೇಳಿದೆ. ಲೀಫ್ ಮಾರ್ಜಿನ್, ಇಟ್ ಈಸ್ ಎಡ್ಜ್ ಆಫ್ ದ ಲೀಫ್ ಬ್ಲೇಡ್, ಅಷ್ಟೇ ಮುಗ್ದೋಯ್ತು. ಇದರಲ್ಲಿ ಏನಂಥದ್ದು ಕಷ್ಟ ಏನಿಲ್ಲ. ಸಮ್ ಎಕ್ಸಾಂಪಲ್ಸ್ ನೋಡೋದಾದರೆ, ಫಾರ್ ಎಕ್ಸಾಂಪಲ್, ಪೀಪಲ್ ಲೀಫ್ ಹ್ಯಾಸ್ ಕಂಪ್ಲೀಟ್ ಮಾರ್ಜಿನ್, ರೋಸ್ ಲೀಫ್ ಹ್ಯಾಸ್ ಟೂತ್ಡ್ ಮಾರ್ಜಿನ್, ಲೀಫ್ ಆಫ್ ಅಶೋಕ ಹ್ಯಾಸ್ ವೇವಿ ಮಾರ್ಜಿನ್. ವೇವಿ ಆಗಿರುತ್ತೆ, ಒಂದು ಸ್ಟ್ರೈಟ್ ಆಗಿರುತ್ತೆ, ಒಂದು ಕರ್ವಿ ಆಗಿರುತ್ತೆ, ಕಂಪ್ಲೀಟ್ ಮಾರ್ಜಿನನ್ನು ತೋರಿಸುತ್ತೆ. ಇದನ್ನೇ ನಾವು ಲೀಫ್ ಮಾರ್ಜಿನ ಒಂದೊಂದು ಪ್ಲ್ಯಾಂಟ್ಸಲ್ಲಿ, ಒಂದೊಂದು ಲೀವ್ಸಲ್ಲಿ ಒಂದೊಂದು ಥರದ್ದು ಇರುತ್ತೆ ನೋಡ್ತೀವಿ. ಮಿಡ್ ರಿಬ್, ಇಟ್ ಈಸ್ ಎಕ್ಸಾಕ್ಟ್ಲಿ ದ ಥಿಕ್ ಪಾರ್ಟ್ ಆಫ್ ದ ಲೀಫ್. ಅದನ್ನು ಹೋಲ್ಡ್ ಮಾಡ್ಕೊಳ್ಳುತ್ತೆ ಕರೆಕ್ಟಾಗಿ. ಆ ಸ್ಟೆಮ್ಮಿಂದ ಬಂದಿರುವಂಥ ಈ ಪೆಟಿಯೋಲ್ ಅನ್ನೋ ಕನೆಕ್ಷನ್ ಏನಾಗಿರುತ್ತೆ, ಈ ಮಿಡ್ ರಿಬ್ ಆಗಿರುತ್ತೆ. ಮಿಡ್ ರಿಬ್ ಚಿತ್ರದಲ್ಲಿ ನೋಡೋದಾದರೆ, ದಿಸ್ ಈಸ್ ಎಕ್ಸಾಕ್ಟ್ಲಿ ದ ಮಿಡ್ ರಿಬ್. ಓಕೆ, ಮಿಡ್ ರಿಬ್ ಹೆಲ್ಪ್ ಆಗುತ್ತೆ ನಿಮಗೆ. ಇಟ್ ಎಕ್ಸ್ಟೆಂಡ್ಸ್ ಫ್ರಮ್ ದ ಪೆಟಿಯೋಲ್ ಅಪ್ ಟು ದ ಲೀಫ್ ಅಪೆಕ್ಸ್. ಎಲ್ಲಿವರೆಗೂ ಇರುತ್ತದೋ, ಎಲೆಯ ತುದಿವರೆಗೂ. ಎಲೆಯ ತುದಿ ಅಂತಂದ್ರೆ ಏನು, ಲೀಫ್ ಅಪೆಕ್ಸ್ ಅಂತ ಹೇಳಿ ಕರಿತೀವಿ. ವೇನ್ಸ್, ನೀವು ಮಧ್ಯದಲ್ಲಿ ನೋಡ್ತೀರಾ, ಈ ವೇನ್ಸನ್ನು ನೋಡ್ತೀರಾ. ನಾನು ಹೇಳಿದೆ ನೆನ್ನೆ ವೇನ್ಸ್ ಯಾಕಿರುತ್ತೆ ಅಂತ ಹೇಳಿ. ಆ್ಯಸ್ ಯು ನೋ ದಟ್ ಲೀಫಲ್ಲೇ ಫುಡ್ ತಯಾರಾಗೋದು, ಫೋಟೋಸಿಂಥಸಿಸ್ ಪ್ರೋಸೆಸ್ ಆಗೋದು ಲೀಫಲ್ಲೇ. ಇಲ್ಲಿ ಪ್ರೊಡ್ಯೂಸ್ ಆಗೋಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳೇನಿದೆಯಲ್ಲ, ಕಾರ್ಬನ್ ಡೈಆಕ್ಸೈಡ್, ಅಫ್ಕೋರ್ಸ್ ಇದರಲ್ಲಿರುವಂಥ ಸ್ಟೊಮ್ಯಾಟ ಏನು ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ವಾಟರ್ ಆ್ಯಂಡ್ ಮಿನರಲ್ಸನ್ನು ರೂಟ್ಸ್ ಏನು ಅಬ್ಸರ್ವ್ ಮಾಡ್ಕೊಂಡಿರುತ್ತಲ್ಲ, ಅದನ್ನು ಸ್ಟೆಮ್ ಮೂಲಕ ಬಂದು, ಪೆಟಿಯೋಲ್ ಮೂಲಕ ಬಂದು ಎಲೆಗಳಿಗೆ ಟ್ರಾನ್ಸ್ಫರ್ ಮಾಡೋದು ಯಾರು ಅಂತಂದರೆ ಈ ವೇನ್ಸ್ಗಳೇ. ಈ ವೇನ್ಸ್ ಇವಾಗ ಎಲೆಯಲ್ಲಿ ಪ್ರೊಡ್ಯೂಸ್ ಆಗಿರುವಂಥ ಫುಡ್ಡನ್ನು ಸಸ್ಯದ ಇತರ ಭಾಗಗಳಿಗೆ ಏನು ಕಳಿಸ್ಬೇಕಲ್ಲ, ಅದನ್ನು ಸಹಿತ ಏನು ಮಾಡ್ತಾ ಇದೆ, ಈ ವೇನ್ಸ್ಗಳೇ ಪೈಪ್ಲೈನ್ ಕನೆಕ್ಷನನ್ನು ಕೊಟ್ಟಿರೋದು. ಡನ್, ಅರ್ಥ ಆಯಿತು? ಲ್ಯಾಟ್ರಲ್ ಬ್ರಾಂಚಸ್ ಆಫ್ ದ ಮಿಡ್ ರಿಬ್ ಆರ್ ಕಾಲ್ಡ್ ವೇನ್ಸ್. ದೇ ಫರ್ದರ್ ಬ್ರಾಂಚ್ ಔಟ್ ಟು ಫಾರ್ಮ್ ವೇನ್ಲೆಟ್ಸ್. ವಾವ್. Veinlets conduct water and dissolved minerals absorbed by the roots into the leaf and transport prepared food from the leaves to the stem. The arrangement of veins in leaf blade is called venation. ನಾವು ಇವಾಗ ಲೀಫ್ ವೆನೇಷನ್ ಬಗ್ಗೆ ಮಾತಾಡಬಹುದು. ಎರಡು ರೀತಿಯಾಗಿರುತ್ತೆ ಅಲ್ವಾ. ಇವಾಗ ಮೇನ್ ಇತ್ತಲ್ಲ, ಇದನ್ನು ಮೇನ್ ರಿಬ್ ಅಂತ ಹೇಳಿ ಕರಿತೀವಿ. ಇವನ್ನೇ ನಾವು ವೇನ್ಸ್ ಅಂತ ಹೇಳಿ ಕರಿತೀವಿ. ಈ ಗೆರೆಗಳೇನಿರುತ್ತಲ್ಲ, ಅದನ್ನು ವೇನ್ಸ್ ಅಂತ ಹೇಳಿ ಕರಿತೀವಿ. ಅದರಿಂದ ಫರ್ದರ್ ಬ್ರ್ಯಾಂಚ್ ಆಗಿರುತ್ತಲ್ಲ, ಅದನ್ನು ನಾವು ವೇನ್ಲೆಟ್ಸ್ ಅಂತ ಹೇಳಿ ಕರಿತೀವಿ. ಒಟ್ಟಾರೆಯಾಗಿ ಇವಾಗ ನಾವು ಆ ಒಂದು ಅರೇಂಜ್ಮೆಂಟ್ಸನ್ನು ತಿಳ್ಕೊಳ್ಳುವಂತಹ ಸಮಯ ಆಗುತ್ತೆ. ಆಗ ತಿಳ್ಕೊಳ್ಳೋಣ. ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಟ್ಯಾಪ್ ರೂಟ್, ಫೈಬ್ರಸ್ ಎಲ್ಲ ಮಾತಾಡಿದ್ವಲ್ಲ, ಅದರ ಕಂಟಿನ್ಯೂಡ್ ಪಾರ್ಟಲ್ಲಿ ನಾವು ತಿಳ್ಕೊಳ್ಬಹುದು. ಟೈಪ್ಸ್ ಆಫ್ ಲೀವ್ಸ್. ನಾವು ಲೀವ್ಸ್ಗಳನ್ನು ಸಹಿತ ಎರಡು ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಒಂದು ಸಿಂಪಲ್ ಲೀಫ್, ಇನ್ನೊಂದು ಕಾಂಪೌಂಡ್ ಲೀಫ್ ಅಂತ ಹೇಳಿ. ಸಿಂಪಲ್ ಲೀಫ್ ಅಂತಂದರೆ ಇದು ಸಹಿತ ಸಿಂಪಲ್ ಆಗಿದೆ, ಏನೂ ಇಲ್ಲ ಇದರಲ್ಲಿ. ಎ ಸಿಂಪಲ್ ಲೀಫ್ ಹ್ಯಾಸ್ ಓನ್ಲಿ ಒನ್ ಲೀಫ್ ಬ್ಲೇಡ್ ಆರ್ ಲೆಮಿನಾ. ದ ಲೀವ್ಸ್ ಆಫ್ ಮ್ಯಾಂಗೋ, ಪಪ್ಪಾಯ, ಗೋವಾ, ಬನಿಯಾನ್ ಟ್ರೀಸ್ ಆರ್ ಸಿಂಪಲ್ ಲೀವ್ಸ್. ಈಗ ಪಟ್ ಅಂಥೇಳಿ ಒಂದು ಮ್ಯಾಂಗೋ ಲೀಫನ್ನು ನೋಡೋಣ. ಬೇಡ, ಫಸ್ಟ್ ಕಾಂಪೌಂಡ್ ಲೀಫನ್ನು ನೋಡೋಣ, ಆನಂತರ ಎರಡು ಒಟ್ಟಿಗೆ ಕಂಪೇರ್ ಮಾಡುವ. A compound leaf is one in which the leaf blade is clearly divided into many distinct parts called leaflets. ಅಂದರೆ ನಾವೀಗೇನು ನೆಕ್ಸ್ಟ್ ಪಾರ್ಟ್ ಇರುತ್ತೆ ಅಂತ ಹೇಳಿದ್ವಲ್ಲ, ಡಿವಿಷನ್ ಇರುತ್ತೆ ಅಂತ ಹೇಳಿದ್ವಲ್ಲ, ಆ ಅರೇಂಜ್ಮೆಂಟ್ಸ್ ನಾವು ಕ್ಲೀನಾಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಇನ್ ಕಾಂಪೌಂಡ್ ಲೀವ್ಸಲ್ಲಿ. ದ ಲೀವ್ಸ್ ಆಫ್ ರೋಸ್, ನೀಮ್, ಗುಲ್ಮೊಹರ್ ಆರ್ ಎಕ್ಸಾಂಪಲ್ಸ್ ಆಫ್ ಕಾಂಪೌಂಡ್ ಲೀವ್ಸ್. ಮರಿಬೇಡಿ, ಇವತ್ತೇ ಈ ಸಿಂಪಲ್ ಲೀಫ್ ಆ್ಯಂಡ್ ಕಾಂಪೌಂಡ್ ಲೀಫ್ಗಿರುವಂತಹ ಒಂದು ಎಕ್ಸಾಂಪಲ್ಸ್ಗಳನ್ನು ಎರಡಕ್ಕೂ 5 ನೋಟ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದ್ರ ಜೊತೆಗೆ ಎಕ್ಸಾಮಲ್ಲಿ ಕೇಳುವಂಥ ಪ್ರಶ್ನೆಗಳಲ್ಲೂ ಸಹಿತ ನೀವು ಈಸಿಯಾಗಿ ಉತ್ತರವನ್ನು ಕೊಡಬಹುದು ಅಂಥೇಳಿ ನನ್ನ ಒಂದು ಅಭಿಪ್ರಾಯ. ನೀವಿಲ್ಲಿ ನೋಡ್ತಾ ಇದ್ದೀರಾ, ದಿಸ್ ಈಸ್ ಮ್ಯಾಂಗೋ ಲೀಫ್. ಇದು ಓಕೆ, ಒಂದು ಮಿಡ್ ರಿಪ್ ಚೆನ್ನಾಗಿ ಕಾಣಿಸ್ತಿದೆ. ಪ್ಯಾರ್ಲಲ್ ಆಗಿ ಪ್ಯಾರ್ಲಲ್ ಅಲ್ಲ ಅನ್ನೋದಕ್ಕಿಂತ ವೇನ್ಸ್ಗಳು ಚೆನ್ನಾಗಿ ಕಾಣಿಸ್ತಾ ಇದೆ, ಹೌದಲ್ವಾ. ನೆಕ್ಸ್ಟ್ ಇಲ್ಲಿ ನೋಡಿ, ದಿಸ್ ಈಸ್ ಅ ನೀಮ್ ಲೀಫ್. ಸೇಮ್ ಇದೆ ಅಂತ ನಿಮಗೆ ಅನಿಸ್ತಿರಬಹುದು,
ಆದರೆ ಇದರಲ್ಲಿ ಮತ್ತೆ ನಾವು ಲೀಫ್ಲೆಟ್ಸ್ಗಳನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಒಂದು ಮ್ಯಾಂಗೋದಲ್ಲಿ ಏನಾಗುತ್ತೆ, ಓನ್ಲಿ ಮಿಡ್ ರಿಬ್ಗೆ ಇನ್ನೊಂದು ವೈನ್ಸ್ ಅಷ್ಟೇ ಇದೆ, ಆದರೆ ಇದರಲ್ಲಿ ಲೀಫ್ಲೆಟ್ಸ್ಗಳು ಎಗೇನ್ ಡಿವಿಷನ್ ಆಗೋದನ್ನು ನಾವು ಗಮನಿಸಬಹುದು. ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ನಿಮಗೇನಾದರೂ ಇದರಲ್ಲಿ ಕ್ಲಿಯರ್ ಅಂತ ಅನ್ನಿಸ್ಲಿಲ್ಲ ಅಂತ ಅಂದರೆ ಬೆಟರ್ ಇದನ್ನು ನಾವು ಡೈರೆಕ್ಟಾಗಿ ತಗೊಂಡು ಹಿಡ್ಕೊಂಡು ನೋಡ್ಬೋದಲ್ವ, ಅಥವಾ ರೋಸ್ ಪ್ಲ್ಯಾಂಟನ್ನು ಕಂಪೇರ್ ಮಾಡಿ ನೋಡಬಹುದಲ್ಲ. ಎಸ್, ಇಟ್ ಈಸ್ ಪಾಸಿಬಲ್ ಫಾರ್ ಯು ಆ್ಯಂಡ್ ಮೀ ಆಲ್ಸೋ. ಹಾಗಾಗಿ ಇದನ್ನು ಡೈರೆಕ್ಟಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಇದು ಕಾಂಪೌಂಡ್ ಆ್ಯಂಡ್ ಸಿಂಪಲ್ ಲೀವ್ಸ್ ಅಂತ ಅಂದರೆ ಏನು ಅಂತ ಅರ್ಥ ಆಯಿತು ಅಂದ್ಕೊಳ್ತೀನಿ. ಮುಂದಕ್ಕೆ ಹೋಗೋಣ. ನಾಲೆಡ್ಜ್ ಎನ್ರಿಚ್ಮೆಂಟ್ ಟೈಮ್ ಇದು. Some plants such as prickly poppy and cotton have simple leaves. In their leaves, the leaf blade is divided or below bed, but it does not extend it to mid-rib. ಪ್ರಿಕ್ಲಿ ಪಾಪಿ ಆ್ಯಂಡ್ ಕಾಟನ್ ಇದರ ಒಂದು ಪಿಕ್ಚರನ್ನು ಕಲೆಕ್ಟ್ ಮಾಡಿಕೊಂಡು ನೋಡಿ, ಇದರಲ್ಲಿ ನಿಜವಾಗ್ಲೂ ಸಿಂಪಲ್ ಲೀಫೇನ ಇರೋದು ಅಥವಾ ಒಂದು ಮಿಡ್ ರಿಬ್ ಜೊತೆಗೇನಾದರೂ ಲೀಫ್ಲೆಟ್ಸ್ ಸಹಿತ ಇದೆಯಾ ಅನ್ನೋದನ್ನು ನೀವು ಗಮನಿಸಿ ನೋಡಿ, ಆಗ ನಿಮಗೆ ಅರ್ಥ ಆಗುತ್ತೆ. ಥಿಂಕ್ ಝೋನ್, ಇದು ಮಕ್ಕಳಿಗೆ ನಾವು ಥಿಂಕ್ ಝೋನ್ ಅಂತ ಹೇಳಿ ತಗೊಳ್ತೀವಿ, ಬಟ್ ಇಟ್ ಈಸ್ ಈಸಿ ಫಾರ್ ಅಸ್ ಟು ಥಿಂಕ್ ಈಸಿಲಿ. ಮೋಸ್ಟ್ ಆಫ್ ದ ಲೀವ್ಸ್ ಆರ್ ಗ್ರೀನ್ ಇನ್ ಕಲರ್, ಬಟ್ ಸಮ್ ಲೀವ್ಸ್ ಆರ್ ಪಾರ್ಷಲಿ ಗ್ರೀನ್. ಫೈಂಡ್ ಔಟ್ ದ ನೇಮ್ಸ್ ಆಫ್ ಸಚ್ ಲೀವ್ಸ್. ಅಂದರೆ ಗ್ರೀನ್ ಸ್ವಲ್ಪ ಪಾರ್ಷಲಿ ಗ್ರೀನ್ ಇರೋದು ಅಥವಾ ಅದರ್ ದ್ಯಾನ್ ಗ್ರೀನ್ ಇರೋದನ್ನು ನೀವು ಲೀಸ್ಟ್ ಔಟ್ ಮಾಡ್ಕೋಬೋದು. ವಿಚ್ ಸಬ್ಸ್ಟೆನ್ಸ್ ಮೇಕ್ಸ್ ದ ಲೀವ್ಸ್ ಗ್ರೀನ್? What is the importance of these substances for plants? Of course, it's a chlorophyll. ಏನಿದೆ, ಏನಕ್ಕೆ ಇಂಪಾರ್ಟೆಂಟ್ ಇದು? ಈ ಕ್ಲೋರೋಫಿಲ್ ಇರೋದ್ರಿಂದನೇ ಸೂರ್ಯನ ಒಂದು ಶಕ್ತಿಯನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರೋದು ಪ್ಲ್ಯಾಂಟ್ಸ್ಗಳಿಗೆ. ಐ ಹೋಪ್ ದಟ್ ವಿಲ್ ಬಿ ಹೆಲ್ಪ್ಫುಲ್. ನಿಮಗೆ ಅರ್ಥ ಆಗುತ್ತೆ. ಇನ್ನೂ ಕಂಪ್ಲೀಟಾಗಿ ಮುಂದೆ ತಿಳಿಸ್ಕೊಡ್ತೀನಿ, ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ. ವಿನೇಷನಿಗೆ ಬರೋಣ. ಇವಾಗ ಅರೇಂಜ್ಮೆಂಟ್ಸ್ ಆಫ್ ವೇನ್ಸ್ ಆ್ಯಂಡ್ ವೆನ್ಲೈಟ್ಸ್ ಅಂತ ಹೇಳಿದ್ವಲ್ಲ, ಅದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಅರೇಂಜ್ಮೆಂಟನ್ನು ನಾವು ವಿನೇಷನ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಎರಡು ರೀತಿಯಾಗಿ ನೋಡ್ತೀವಿ. ಒಂದು ಪ್ಯಾರಲಲ್ ವಿನೇಷನ್, ಇನ್ನೊಂದು ರೆಟಿಕ್ಯುಲೇಟ್ ವಿನೇಷನ್ ಆರ್ ನೆಟ್ವರ್ಕ್ ವಿನೇಷನ್ ಅಂತ ಸಹಿತ ಹೇಳ್ತೀವಿ. ಪ್ಯಾರಲಲ್ ಅಂತಂದರೆ ಆ್ಯಸ್ ಯು ನೋ ದಟ್ ದೆರ್ ಆರ್ 2 ಲೈನ್ಸ್ ಅಂತ ನಾವು ಪ್ಯಾರಲಲ್ ಲೈನ್ಸ್ ಅಂತ ಅನ್ನುವಾಗ, ಇಲ್ಲಿ ಲೆಟಸ್ ಟೇಕ್ 2 ಲೈನ್ಸ್ ಅಂತೇಳಿ ನಾವು ತೊಗೊಂಡ್ವಿ ಅಂತಂದರೆ ದೇರ್ ಮಸ್ಟ್ ಬಿ ಸೇಮ್ ಡಿಸ್ಟೆನ್ಸ್ ಇರುತ್ತೆ, ಹಾಗೆ ಪ್ಯಾರಲಲ್ಲಾಗೆ ಮೂವ್ ಆಗ್ತಿರುತ್ತೆ, ಎಲ್ಲೂ ಸಹಿತ ಅದು ಟಚ್ ಆಗೋದಿಲ್ಲ ಅಲ್ವಾ. ಇದನ್ನೇ ನಾವು ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ತೀವಿ. ಒಂದು ಲೈನ್ ಇನ್ನೊಂದು ಪ್ಯಾರಲಲ್ ಆಗಿದೆ, ದೀಸ್ ಆರ್ ಪ್ಯಾರಲಲ್ ಲೈನ್ಸ್ ಅಂತೀವಿ. ಇಲ್ಲೂ ಸಹಿತ ವೇನ್ಸ್ಗಳೇನಿತ್ತಲ್ಲ, ಮಿಡ್ರಿಬಿಂದ ಫಾರ್ಮೇಷನ್ ಆಗಿರುವಂಥ ಒಂದು ವೇನ್ಸ್ಗಳೇನಿತ್ತಲ್ಲ, ಅವೆಲ್ಲವರು ಪ್ಯಾರಲಲ್ ಆಗಿತ್ತು. ಓಕೆ, ಎಕ್ಸಾಂಪಲ್ಸ್ನ ನೋಡೋದಾದರೆ ಮೇಯ್ಸ್ನ ಲೀವ್ಸ್ಗಳು, ಫ್ಯಾನ್ ಪಾಮ್ನ ಲೀವ್ಸ್ಗಳು, ಬನಾನಾ ಲೀವ್ಸ್ಗಳು. ಇದಕ್ಕೆ ಇನ್ನೂ 2 ಆ್ಯಡ್ ಮಾಡ್ಕೊಳ್ಳಿ. ಟೋಟಲ್ 5 ಬರೆದಿಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಪ್ಯಾರಲಲ್ ವಿನೇಷನ್ ಅಂದ ತಕ್ಷಣ ಅದನ್ನು ಡೆಫಿನೇಷನ್ ಬರ್ಕೊಂತ ಕೂರಬೇಡಿ, ಚಿತ್ರ ಬರೆದಿಡ್ಕೊಳ್ಳಿ. ಇಟ್ಸ್ ಬೆಟರ್. ಟೈಮ್ ಕನ್ಸ್ಯೂಮಿಂಗ್ ಜೊತೆಗೆ ಇನ್ನೂ ನಿಮಗೆ ಕನ್ಫ್ಯೂಸಿಂಗ್ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಓದೋದಕ್ಕೆ ಟೈಮ್ ಹೆಚ್ಚು ತಗೊಳುತ್ತೆ ರಿವಿಷನ್ ಮಾಡುವಾಗ. ಹಾಗಾಗಿ ರೆಟಿಕ್ಯುಲೇಟ್ ವಿನೇಷನ್ ಅಂತ ಅಂದರೆ, ಇನ್ ದಿಸ್ ಟೈಪ್ ಆಫ್ ವಿನೇಷನ್ ದ ವೇನ್ಸ್ ಆ್ಯಂಡ್ ವೇನ್ಲೆಟ್ಸ್ ಆಫ್ ದ ಲೀವ್ಸ್ ಆರ್ ಇಂಟರ್ಕನೆಕ್ಟೆಡ್ ಓವರ್ ದ ಎಂಟೈರ್ ಲ್ಯಾಮೈನ. ಹೋಲ್ ಆ ಎಲೆಗಳ ಸುತ್ತದಲು ಏನಾಗಿದೆ, ಆ ವೇನ್ಸ್ಗಳನ್ನು ನಾವು ನೋಡಬಹುದು. ಥ್ರೂ ದೇರ್ ಇನ್ನೂ ತುಂಬ ಅದು ಡಿವೈಡ್ ಆಗಿ ವೇನ್ಲೆಟ್ಸ್ ಅಂತ ಏನು ಹೇಳ್ತೀವಲ್ಲ, ಅದನ್ನು ಹೆಚ್ಚಾಗಿ ನೋಡ್ತೀವಿ. ಕ್ಯಾಸ್ಟರ್ ಲೀವ್ಸ್, ಪೀಪಲ್, ಮ್ಯಾಂಗೋ ಇವುಗಳೆಲ್ಲ ನೋಡಬಹುದು. ಇಟ್ಸ್ ಬೆಟರ್ ಒಂದು ಡೈರೆಕ್ಟ್ ಎಕ್ಸ್ಪೀರಿಯನ್ಸನ್ನು ಪಡ್ಕೊಳ್ಳೋದನ್ನು ಮರಿಬೇಡಿ. ಇದು ನೋಡಿ, ಬಾಳೆದೆಲೆಯಲ್ಲಿ ನೋಡ್ತಾ ಇದ್ದೀವಿ ನೋಡ್ರಿ, ವಿಳೆದೆಲೆ ಅಂತ ಬಂದುಬಿಡ್ತು ನನಗೆ. ವಿಳೆದೆಲೆಯಲ್ಲಿ ಹೇಗಿರುತ್ತೆ ಆಗಿದ್ರೆ ಸುಮ್ಮನೆ ಬಂದಿದೆ ಯೋಚನೆ, ಹಾಗೆ ಟ್ರೈ ಮಾಡಬಹುದಲ್ವಾ? ಎಸ್, ಡೂ ಟ್ರೈ. ನೆಕ್ಸ್ಟ್ ನಾವು ನೋಡುವ ಫಂಕ್ಷನ್ಸ್ ಆಫ್ ದ ಲೀವ್. ಏನಕ್ಕಾಗಿ ಬೇಕು ಈ ಸಸ್ಯಗಳಿಗೆ ಎಲೆ, ಇದನ್ನು ನೀವು ಪಾಯಿಂಟ್ ವೈಸ್ ನೋಟ್ ಮಾಡಿಕೊಂಡ್ರೆ ಸಾಕು. ರೀಸನ್ಸ್ನ ಎಲ್ಲ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಅದನ್ನು ರೀಸನನ್ನು ಥಿಂಕ್ ಮಾಡ್ತಾ ಅದನ್ನು ತಲೆಯಲ್ಲಿ ಇಟ್ಕೊಳ್ಳೋದು ಬೆಟರು, ಮತ್ತು ಅದನ್ನು ನೋಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಮೈಂಡಿಗೂ ಕೆಲಸ ಕೊಟ್ಟರೆ ಅದು ವರ್ಕ್ ಆಗೋದು. ಹಾಗಾಗಿ ಮ್ಯಾನುಫ್ಯಾಕ್ಚರ್ ಆಫ್ ಫುಡ್, ದ ಮೇನ್ ಫಂಕ್ಷನ್ ಆಫ್ ದ ಲೀಫ್ ಈಸ್ ಟು ಪ್ರಿಪೇರ್ ದ ಫುಡ್ ಫಾರ್ ದ ಪ್ಲ್ಯಾಂಟ್ಸ್. ದ ಗ್ರೀನ್ ಲೀವ್ಸ್ ಪ್ರಿಪೇರ್ ಫುಡ್ ಫಾರ್ ದ ಪ್ಲ್ಯಾಂಟ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಆ್ಯಂಡ್ ಕ್ಲೋರೋಫಿಲ್. ಇವೆರಡು ಎಸೆನ್ಷಿಯಲ್, ಬೇಕೇ ಬೇಕು. ಈ ಲೀವ್ಸಲ್ಲಿರುವಂತಹ ಕ್ಲೋರೋಫಿಲ್ ಏನಾಗುತ್ತೆ, ಇಟ್ ಹೆಲ್ಪ್ಸ್ ಟು ಅಬ್ಸಾರ್ಬ್ ಸನ್ಲೈಟ್ ಆ್ಯಂಡ್ ದಟ್ ಹೆಲ್ಪ್ಸ್ ಫಾರ್ ದ ಪ್ರೋಸೆಸ್ ಫೋಟೋಸಿಂಥಸಿಸ್. ಈ ಒಂದು
ಪ್ರೋಸೆಸ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಬೇಕು. ವಾಟರ್ ರೂಟ್ಸಿಂದ ಸಿಗ್ತಾ ಇದೆ, ಹಾಗೆ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತಿದೆ ಅಟ್ಮಾಸ್ಫಿಯರಿಂದ ಅಬ್ಸರ್ವ್ ಮಾಡ್ಕೊಳ್ತಿದೆ. ಹಾಗಿದ್ರೆ ಈ ಎಲೆಯಲ್ಲಿ ಅಂಥದ್ದು ಏನಿದೆ ಕಾರ್ಬನ್ ಡೈಆಕ್ಸೈಡ್ನ ಅಬ್ಸರ್ವ್ ಮಾಡ್ಕೊಳ್ಳೋಂಥದ್ದು? ಈಗ ನಮ್ಮ ಬಾಡೀಲಿ ಆಕ್ಸಿಜನ್ ಸಪ್ಲೈ ಆಗ್ತಿದೆ ಅಂತಂದರೆ ವಿ ಹ್ಯಾವ್ ನೋಸ್, ವಿ ಹ್ಯಾವ್ ರೆಸ್ಪಿರೇಟರಿ ಸಿಸ್ಟಮ್, ಆರ್ಗನ್ಸ್ಗಳೆಲ್ಲ ಇದೆ. ಹಾಗಿದ್ರೆ ಸಸ್ಯದಲ್ಲಿ ಯಾವ ರೀತಿ ಥಿಂಕ್ ಮಾಡಬೇಕಲ್ವಾ? ಆ್ಯಂಡ್ ಈ ಒಂದು ಪ್ರೋಸೆಸ್ನಲ್ಲಿ ಕೊನೆಗೆ ಸಿಗುವಂಥದ್ದು ಸ್ಟಾರ್ಚ್ ಆರ್ ಕಾರ್ಬೋಹೈಡ್ರೇಟ್ ಅಂತಲೂ ತಗೋಬೋದು, ಗ್ಲೂಕೋಸ್ ಅಂತಲೂ ಸಹಿತ ನಾವು ತಗೋಬೋದು. ಹಾಗೆ ಮುಂದೆ ನೋಡುವ ಸ್ಟಾರ್ಚ್ ಟೆಸ್ಟಿಗೆ ಏನು ಮಾಡ್ತೀವಿ ಅವನ್ನೆಲ್ಲನೂ ತಿಳ್ಕೊಳ್ತೀರಾ. ಆಕ್ಸಿಜನ್ ಗ್ಯಾಸ್ ಏನಾಗುತ್ತೆ, ಲಿಬರೇಟ್ ಆಗುತ್ತೆ. ಜೊತೆಗೆ ನೀವು ನೋಡಬಹುದು ಪ್ರಿಪೇರ್ ದರ್ ಓನ್ ಫುಡ್. ಇದಕ್ಕೋಸ್ಕರನೇ ನಾವು ಎಲೆಗಳಿಗೆ ಏನಂತ ಕರಿತೀವಿ, ಫುಡ್ ಫ್ಯಾಕ್ಟರಿ ಆಫ್ ದ ಪ್ಲ್ಯಾಂಟ್ಸ್ ಅಂತ ಹೇಳಿ ಕರಿತೀವಿ. ಡನ್. ಇದೇ ಒಂದು ರಿಯಾಕ್ಷನ್ ಮರಿಬೇಡಿ. ಇಟ್ ಈಸ್ ಯೂಸ್ಫುಲ್ ಫಾರ್ ಇನ್ನೂ ಹೆಚ್ಚು ಕಾನ್ಸೆಪ್ಟ್ಸನ್ನು ತಿಳ್ಕೊಳ್ಳೋದಕ್ಕೆ ಈ ಒಂದು ಸಿಂಪಲ್ ಆಗಿರುವಂಥ ಒಂದು ರಿಯಾಕ್ಷನ್ ಹೆಲ್ಪ್ ಆಗುತ್ತೆ. ಈಗ ಟ್ರಾನ್ಸ್ಪಿರೇಷನ್ ಒಂದು ಕಾನ್ಸೆಪ್ಟ್ ಇದೆ. ನಾನು ಹೇಳ್ತಾ ಇದ್ದೆ ಕಾರ್ಬನ್ ಡೈಆಕ್ಸೈಡನ್ನು ಅಬ್ಸರ್ವ್ ಮಾಡ್ಕೊಳ್ಳೋ ಈ ಎಲೆಗಳಲ್ಲಿ ಅಂಥದ್ದು ಏನಿದೆ ಅಂಥೇಳಿ. ಅಂಥದ್ದು ಈ ಸ್ಟೊಮ್ಯಾಟ ಇದೆ. ಆದರೆ ಈ ಸ್ಟೊಮ್ಯಾಟದ್ದು ನೀವು ಇಷ್ಟೇ ತಿಳ್ಕೊಂಡು ಸುಮ್ಮನೆ ಆಗ್ತೀರಾ. ಇಟ್ ವರ್ಕ್ಸ್ ಓನ್ಲಿ ಡ್ಯೂರಿಂಗ್ ಡೇ ಟೈಮಲ್ಲಿ ಮಾತ್ರ ಇದು ವರ್ಕ್ ಆಗೋದು. ಹಾಗಿದ್ರೆ ನೈಟ್ ಟೈಮಲ್ಲಿ ಸಸ್ಯಗಳು ಉಸಿರಾಡಲ್ಲ ಅಂತ ನಾವು ಹೇಳೋಕ್ಕಾಗುತ್ತಾ? ನೋ, ಅದು ಸಹಿತ ಒಂದು ಜೀವಿ ನೈಟ್ ಟೈಮಲ್ಲಿ ಉಸಿರಾಡಲೇಬೇಕು. ಹಾಗಿದ್ರೆ ನೈಟ್ ಟೈಮಲ್ಲಿ ಉಸಿರಾಡೋದಕ್ಕೆ ಸಸ್ಯದ ಯಾವ ಪಾರ್ಟ್ ಹೆಲ್ಪ್ ಆಗುತ್ತೆ? ಮುಂದಿನ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿಗೆ ಈ ಥರ ಕ್ಯೂರಿಯಾಸಿಟಿ ಮೂಡಿಸಿ ನಾನು ಸ್ಟಾಪ್ ಮಾಡ್ತೀನಿ. ಟ್ರಾನ್ಸ್ಪಿರೇಷನ್ ಅಂತ ಅಂದರೆ ಎಕ್ಸಸ್ ವಾಟರ್ ಅಬ್ಸರ್ವ್ಡ್ ಬೈ ದ ರೂಟ್ಸ್ ಆಫ್ ದ ಪ್ಲ್ಯಾಂಟ್ಸ್ ಏನಾಗುತ್ತೆ, ಇಟ್ ಈಸ್ ರಿಲೀಸ್ಡ್ ಥ್ರೂ ದ ಏರ್. ಅದು ವಾಟರ್ ವೇಪರ್ ರೀತಿಲಿ ಹೋಗುತ್ತೆ. ಹಾಗಾಗಿ ಅಂದರೆ ಡ್ಯೂರಿಂಗ್ ಸನ್ಲೈಟ್, ಇದು ಸಹಿತ ಡ್ಯೂರಿಂಗ್ ಸನ್ಲೈಟ್. ಹಾಗಿದ್ರೆ ಅಂದರೆ ಡೇ ಟೈಮಲ್ಲಿ ಮಾತ್ರ. ಹಾಗಿದ್ರೆ ನೈಟ್ ಟೈಮಲ್ಲಿ ವಾಟರ್ನ ಎಕ್ಸಸ್ ಅಬ್ಸರ್ವ್ ಮಾಡ್ಕೊಂಡಿದೆ ಅನ್ನೋದಾದರೆ ಆ ಪ್ಲ್ಯಾಂಟ್ಸ್ ಹೇಗೆ ಅದು ವಾಟರ್ನ ಕಳ್ಕೊಳ್ಳುತ್ತೆ? ಲೂಸಿಂಗ್ ಆಫ್ ವಾಟರ್ ಹೇಗಾಗುತ್ತೆ? ಇದು ಡೇ ಟೈಮಲ್ಲಿ ಆಗುತ್ತೆ. ದಟ್ ಈಸ್ ಕಾಲ್ಡ್ ಟ್ರಾನ್ಸ್ಪಿರೇಷನ್ ಆಫ್ ವಾಟರ್ ಅಂತ ಹೇಳ್ತೀವಿ, ಬೈ ದ ಪ್ಲ್ಯಾಂಟ್ಸ್ ಅಂತೆಲ್ಲ ಹೇಳ್ತೀವಿ. ಓಕೆ, ಇಟ್ ಕೀಪ್ಸ್ ದ ಪ್ಲ್ಯಾಂಟ್ ಕೂಲ್. ಇದು ಒಂದು ಅಪ್ಲಿಕೇಶನ್, ಎವಾಪ್ರೇಷನ್ ಒಂದು ಅಪ್ಲಿಕೇಶನ್ ಹೇಗಿರುತ್ತೋ ಅದೇ ರೀತಿಯೇ. ಓಕೆ, ಈ ರೀತಿಯ ಕ್ವಶನನ್ನು ನಿಮಗೆ ಹುಳ ಬಿಡ್ತಾ ಸೈಂಟಿಸ್ಟ್ ಝೋನ್ ಅಂತ ಹೇಳಿ ಬರ್ತಾ ಇದೆ ನೋಡಿ. ಜಾನ್ ಇಂಗೆನ್ ಹೌಸ್ ಅಂತ ಹೇಳಿದ್ದಾರೆ. ಎ ಡಚ್ ಬಾರ್ನ್ ಬ್ರಿಟಿಷ್ ಫಿಸಿಷಿಯನ್ ಅವರು, ಹಾಗೆ ಸೈಂಟಿಸ್ಟ್. ಈಸ್ ಬೆಸ್ಟ್ ನೋನ್ ಫಾರ್ ಹಿಸ್ ಡಿಸ್ಕವರಿ ಆಫ್ ದ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್. ಇಟ್ಸ್ ರಿಯಲಿ ವಂಡರ್ಫುಲ್. ನೇಮ್ ಕೇಳಿರಲಿಲ್ಲ ಅಂತ ಅಂದ್ಕೊಳ್ತೀನಿ. ಈ ಹೆಸರನ್ನು ನೋಟ್ ಮಾಡ್ಕೊಳ್ಳಿ. ನೋಡಿ, ಅವರು ಈ ರೀತಿಯಾಗಿದ್ದಾರೆ. ನಿಮಗಿನ್ನೂ ಕ್ಲಿಯರ್ ಪಿಕ್ಚರ್ ಬೇಕು ಅಂತಂದರೆ ಗೋ ಫಾರ್ ಗೂಗಲ್ ಆ್ಯಂಡ್ ಆಸ್ಕ್ ಗೂಗಲ್ ಟು ಶೋ ದ ಪಿಕ್ಚರ್ ಆಫ್ ಹಿಮ್. ಓಕೆ, ಮುಂದೆ ನೋಡುವ. ಈ ಲೀವ್ಸ್ನ ಇನ್ನೊಂದು ಫಂಕ್ಷನ್ ಏನಪ್ಪ ಅಂತಂದರೆ ಗ್ಯಾಷಿಯಸ್ ಎಕ್ಸ್ಚೇಂಜ್. ಡೇ ಟೈಮಲ್ಲಿ ನಾವು ನೋಡಬಹುದು ಫೋಟೋಸಿಂಥಸಿಸ್ ಪ್ರೋಸೆಸ್ ಆಗುತ್ತೆ ಅಂತೇಳಿ ಗೊತ್ತಿದೆ. ಅದಕ್ಕಾಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಬೇಕು ಅನ್ನೋದು ಗೊತ್ತಿದೆ. ಇದು ಯಾವ ರೀತಿಯಾಗಿ ಅವೈಲಬಲ್ ಆಗ್ತಿದೆ? ಥ್ರೂ ಸ್ಟೊಮ್ಯಾಟ. ಮೂಗಿನ ರೀತಿಯಲ್ಲಿ ನಮಗೆ ಹೆಂಗೆ ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ನ ಬಿಡೋದು, ಈ ರೀತಿಯಾಗಿ ಸ್ಟೊಮ್ಯಾಟ ವರ್ಕ್ ಆಗ್ತಿರುತ್ತೆ. ಪ್ಲಾಂಟ್ಸ್ ಲೈಕ್ ಅದರ್ ಲಿವಿಂಗ್ ಆರ್ಗನಿಸಮ್ ರೆಸ್ಪೈರ್ ಕಂಟಿನ್ಯೂಸ್ಲಿ ಡೇ ಆ್ಯಂಡ್ ನೈಟ್. ಇನ್ ದ ಪ್ರೋಸೆಸ್ ಆಫ್ ರೆಸ್ಪಿರೇಷನ್ ದೇ ಟೇಕ್ ಆಕ್ಸಿಜನ್ ಆ್ಯಂಡ್ ರಿಲೀಸ್ ಕಾರ್ಬನ್ ಡೈಆಕ್ಸೈಡ್ ಥ್ರೂ ದ ಸ್ಟೊಮ್ಯಾಟ. ಹಾಗಾಗಿ ಗೇಷಿಯಸ್ ಎಕ್ಸ್ಚೇಂಜ್ ಆಗಬೇಕು ಸಸ್ಯದಲ್ಲಿ ಅಂತಂದರೆ ಎಲೆಗಳ ಮೂಲಕನೇ ಆಗುವಂಥದ್ದು. ಹಾಗಿದ್ರೆ ಥಿಂಕ್ ಮಾಡಿ, ನಾನು ಹೇಳಿದೆ ಇದು ಡ್ಯೂರಿಂಗ್ ಡೇ ಟೈಮ್ ಅಷ್ಟೇ. ನೈಟ್ ಟೈಮಲ್ಲಿ ಯಾರು ಮುಂದೆ ಸಿಗುತ್ತೆ, ಡೋಂಟ್ ವರಿ. ಕಂಟಿನ್ಯೂಸ್ ಆಗಿದ್ದು 6th ಸ್ಟ್ಯಾಂಡರ್ಡ್ನು ನಾನು ಅಪ್ ಟು 10th ಮಾಡ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡಿದೆ. ರೆಗ್ಯುಲರ್ ವೀಡಿಯೋಸನ್ನು ನೋಡ್ತಾ ಬನ್ನಿ. ಯಾವುದೇ ಕೋರ್ಸ್ ಆಗಲಿ, ಅಂದರೆ ನಿಮಗೆ ಪೇಯ್ಡ್ ಕ್ಲಾಸಸ್ಗಳಾಗಲಿ, ಅದು ನಿಮಗೆ ಹೆಲ್ಪ್ಫುಲ್ ಆಗಲ್ಲ. ಮುಂದೆ ನೋಡುವ. ಡ್ಯೂರಿಂಗ್ ದ ಡೇ ಆ್ಯಸ್ ಎ ರಿಸಲ್ಟ್ ಆಫ್ ಫೋಟೋಸಿಂಥಸಿಸ್ ಆಕ್ಸಿಜನ್ ರಿಲೀಸ್ ಆಗ್ತಿದೆ. ಇದೇನಾಗುತ್ತೆ, ದಿಸ್ ಆಕ್ಸಿಜನ್ ಗ್ಯಾಸ್ ಈಸ್ ಯುಟಿಲೈಸ್ಡ್ ಬೈ ಅದರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಫಾರ್ ದ ರೆಸ್ಪಿರೇಷನ್, ಆಫ್ ಕೋರ್ಸ್. As a result of respiration, the plants release carbon dioxide, which is poisonous in nature. Therefore, it is advisable not to sleep under the tree at night. ಹಾಗೆ ನೈಟ್ ಟೈಮ್ ಟ್ರೀ ಕಡೆ ಹೋಗಬೇಡಿ ಅಂತೆಲ್ಲ ಹೇಳ್ತಾರೆ. ತುಂಬ ಜನ ದೆವ್ವ ಹಾಗೆ ಅಂತೇಳಿ. ನೋ, ಹಾಗಲ್ಲ. ಕಾರ್ಬನ್ ಡೈಆಕ್ಸೈಡನ್ನು ಅಬ್ಸಾರ್ಬ್ ಮಾಡ್ಕೊಂಡ್ವಿ ಅಂತಂದರೆ ಇಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್, ಅವರ್ ಹೆಲ್ತ್. ತಲೆ ಸುತ್ತ ಬಂದುಬಿಡೋದು, ಈವನ್ ಇಟ್ ಈಸ್ ಪಾಯ್ಸನಸ್ ಅಂತಲೂ ಸಹಿತ ಇಲ್ಲಿ ಮೆನ್ಷನ್ ಆಗಿದೆ ನೋಡಿ. ಹಾಗಾಗಿ ನೈಟ್ ಟೈಮ್ ಮರಗಳ ಹತ್ರ, ಗಿಡ ಹತ್ರ ಹೋಗಬೇಡಿ ಅಂತ ಹೇಳೋದು. ಆದರೆ ಇನ್ನೊಂದು ರೀಸನ್ ಏನಿರಬಹುದು ಅಂತಂದರೆ, ಅಲ್ಲಿ ಯಾವುದೋ ಒಂದು ಗಿಡ, ಅಲ್ಲಿ ಆ ಒಂದು ಪಕ್ಷಿ ಏನೋ ಗೂಡು ಮಾಡ್ಕೊಂಡಿರುತ್ತೆ, ಹುಳಗಳಿರ್ತವೆ, ಹಾವೇನೋ ಇರುತ್ತೆ, ಅದ್ರ ಪಾಡಿಗೆ ಅವು ಇರ್ತವೆ, ಅವು ಹೋಗಿ ನಾವು ಡಿಸ್ಟರ್ಬ್ ಮಾಡ್ತೀವಿ, ಅದು ಹೇಳ್ತಾರೆ, ತಪ್ಪೇನಿಲ್ಲ. ಆದರೆ ಮೇಯ್ನ್ ರೀಸನ್ ಇದು. ಓಕೆ, ಮರಿಬೇಡಿ. ಮುಂದೆ ನೌ ಇಟ್ ಈಸ್ ಥಿಂಕ್ ಝೋನ್.
ಹೇಳ್ಬೋದಲ್ವಾ, ವೈ ಇಟ್ ಈಸ್ ನಾಟ್ ಅಡ್ವೈಸಬಲ್ ಟು ಸ್ಲೀಪ್ ಅಂಡರ್ ದ ಟ್ರೀ ಡ್ಯೂರಿಂಗ್ ನೈಟ್ ಅಂತ ಹೇಳಿ. ಹಾಗೆ ಏನಿಲ್ಲ, ನಾವೇನು ಥಂಡರ್ ಸ್ಟಾರ್ಮು, ಮಿಂಚು, ಗುಡುಗು ಆ ಥರದ್ದೇನು ಮಾತಾಡ್ತಾ ಇಲ್ಲ. ಜಸ್ಟ್ ನೈಟ್ ಟೈಮಲ್ಲಿ ಯಾಕೆ ನಾವು ಮರದ ಕೆಳಗಡೆ ಮಲ್ಕೋಬಾರ್ದು ಅಂಥೇಳಿ ಯಾಕೆ ನಮಗೆ ಅಡ್ವೈಸ್ ಮಾಡ್ತಾರೆ ಅಂಥೇಳಿ ಸೈಂಟಿಫಿಕ್ ರೀಸನ್ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಮಾಡಿಫಿಕೇಷನ್ ಆಫ್ ಲೀವ್ಸ್, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಲೀವ್ಸ್ನಂತ ಎಷ್ಟೊಂದು ಪಾರ್ಟ್ಸ್ಗಳು ಗೊತ್ತೇ ಇರೋದಿಲ್ಲ. ಆ ಪಾರ್ಟ್ಗಳ ಬಗ್ಗೆ ತಿಳ್ಕೊಂಡಿದ್ರೆ ಇಟ್ಸ್ ವೆರಿ ವೆರಿ ಹೆಲ್ಪ್ಫುಲ್. ಸೊ ಅದನ್ನು ನಾವು ಇವಾಗ ತಿಳ್ಕೊಳ್ತಾ ಹೋಗೋಣ. ಬಿಸೈಡ್ಸ್ ದ ಪ್ರೈಮರಿ ಫಂಕ್ಷನ್ಸ್ ಸಚ್ ಆಸ್ ಫೋಟೋಸಿಂಥಸಿಸ್, ಟ್ರಾನ್ಸ್ಪಿರೇಷನ್ ಇನ್ ಸಮ್ ಪ್ಲ್ಯಾಂಟ್ಸ್, ಎಷ್ಟೋ ಒಂದು ಸಸ್ಯಗಳಲ್ಲಿ ನಾವು ನೋಡ್ತೀವಿ ಪ್ರಾಥಮಿಕವಾಗಿ ಇರುವಂಥ ಕಾರ್ಯವೇನು ಅಂತಂದರೆ ಎಲೆಗಳದು ಒಂದು ದ್ಯುತಿ ಸಂಶ್ಲೇಷಣೆ, ಇನ್ನೊಂದು ಬಾಷ್ಪ ವಿಸರ್ಜನೆ. ಹಾಗಿದ್ರೆ ಇದನ್ನೆಲ್ಲ ಬಿಟ್ಬಿಟ್ಟು ಕೆಲವೊಂದು ಎಲೆಗಳ ಸಹಿತ ಏನಾಗಿರುತ್ತೆ, ಮಾಡಿಫೈ ಆಗಿರುತ್ತೆ. ಯಾಕಾಗಿ ಮಾಡಿಫೈ ಆಗಿದೆ ಅಂತಂದರೆ ಫಾರ್ ಸ್ಪೆಸಿಫಿಕ್ ಫಂಕ್ಷನ್ಸ್ಗಳಿಗಾಗಿ. ಅದನ್ನೇ ಇವಾಗ ನೋಡ್ತಾ ಬರೋಣ. ಫಸ್ಟ್ ಒನ್ ನೋಡ್ತಾ ಇದ್ದೀರಾ, ಲೀಫ್ ಟೆಂಡ್ರಿಲ್ಸ್. ನೀವು ನೋಡಿರ್ತೀರ ಈ ರೀತಿಯಾಗಿ ಬಳ್ಳಿಗಳಲ್ಲಿ ಈ ಥರ ಎಕ್ಸ್ಟ್ರಾ ಪಾರ್ಟ್ಗಳು ಬೆಳ್ಕೊಂಡಿರೋದನ್ನು, ಅದನ್ನೇ ನಾವು ಲೀಫ್ ಟೆಂಡ್ರಿಲ್ಸ್ ಅಂತ ಹೇಳಿ ಕರಿತೀವಿ. ಇನ್ ಮೆನಿ ವೀಕ್ ಸ್ಟೆಮ್ಡ್ ಪ್ಲ್ಯಾಂಟ್ಸ್ ನೋಡ್ತಾ ಇದ್ದೀರಲ್ವ, ಇಟ್ ಈಸ್ ಅಬ್ಸರ್ವ್ ಮಾಡಬೇಕು ನೀವು ಇದನ್ನು. ವೀಕ್ ಸ್ಟೆಮ್ಡ್ ಪ್ಲ್ಯಾಂಟ್ಸ್, ದ ಹೋಲ್ ಲೀಫ್ ಆರ್ ಎ ಪಾರ್ಟ್ ಆಫ್ ಲೀಫ್ ಗೆಟ್ಸ್ ಮಾಡಿಫೈಡ್ ಇನ್ ಟು ಥಿನ್ ಥ್ರೆಡ್ ಲೈಕ್ ಕಾಯಿಲ್ಡ್ ಸ್ಟ್ರಕ್ಚರ್. ಕಾಯಿಲ್ ಆಗಿರುತ್ತೆ, ಹಿಂಗೆ ಸುತ್ಕೊಂಡಿರುತ್ತೆ, ಅದನ್ನೇ ನಾವೇನಂತ ಕರಿತೀವಿ, ಲೀಫ್ ಟೆಂಡ್ರಿಲ್ ಅಂತ ಹೇಳ್ತೀವಿ. ಇಲ್ಲಿ ಯಾವುದು ಮಾಡಿಫೈ ಆಗಿರೋದು ಅದನ್ನು ಗಮನಿಸ್ಬೇಕು ನೀವು. ಲೀಫ್, ಪಾರ್ಟ್ ಆಫ್ ದ ಲೀಫ್ ಈಸ್ ಮಾಡಿಫೈಡ್. ನೆಕ್ಸ್ಟ್ ಬರುತ್ತೆ, ದ ಟೆಂಡ್ರಿಲ್ಸ್ ಪ್ರೊವೈಡ್ ಸ್ಯೂಟಬಲ್ ಸಪೋರ್ಟ್ ಇನ್ ಕ್ಲೈಂಬಿಂಗ್ ಆಫ್ ವೀಕ್ ಸ್ಟೆಮ್. ಆ ಸ್ಟೆಮ್ ಏನಾಗಿರುತ್ತೆ, ವೀಕ್ ಆಗಿರುತ್ತೆ, ಹಾಗಾಗಿ ಅದಕ್ಕೆ ಒಂದು ಸ್ಟ್ರೆಂತ್ ಬೇಕು, ಸಪೋರ್ಟ್ ಬೇಕು. ಹಾಗಾಗಿ ಇದೊಂದು ಲೀಫ್ ಟೆಂಡ್ರಿಲ್ ಏನು ಮಾಡುತ್ತೆ, ಒಂದು ಮರದ ಸುತ್ತ ಇದನ್ನು ಸುತ್ತಕೊಂಡಿರುತ್ತೆ. ದೆ ಸ್ಟ್ರೆಚ್ ಔಟ್ ಆ್ಯಂಡ್ ಕಾಯಿಲ್ ಅರೌಂಡ್ ಎನಿ ಸ್ಯೂಟಬಲ್ ಸಪೋರ್ಟ್ ಟು ಹೆಲ್ಪ್ ದ ಪ್ಲ್ಯಾಂಟ್ ಇನ್ ಕ್ಲೈಂಬಿಂಗ್. ಫಾರ್ ಎಕ್ಸಾಂಪಲ್, ನೀವು ಸ್ವೀಟ್ ಪೀ ಅದರಲ್ಲಿ ನೋಡಬಹುದು, ಅಪ್ಪರ್ ಲೀಫ್ ಲೆಟ್ಸ್ಗಳೇನಾಗಿರುತ್ತೆ, ದೇ ಮಾಡಿಫೈಡ್ ಇನ್ ಟು ಟೆಂಡ್ರಿಲ್ಸ್ ಆ್ಯಂಡ್ ಹೆಲ್ಪ್ಸ್ ಟು ಮೆಕ್ಯಾನಿಕಲ್ ಸಪೋರ್ಟ್. ಒಂದು ಎನ್ರಿಚ್ಮೆಂಟ್ ಕೊಡ್ತಾ ಇದ್ದಾರೆ ನಾಲೆಜ್ಗೋಸ್ಕರ. ವೇರಿಯಸ್ ಮಾಡಿಫಿಕೇಶನ್ ಆಫ್ ಲೀಫ್ ಟೆಂಡ್ರಿಲ್ಸ್, ಇಟ್ ಈಸ್ ಇಂಪಾರ್ಟೆಂಟ್, ಯು ಹ್ಯಾವ್ ಟು ನೋಟ್ ದಿಸ್. ಇನ್ ವೈಲ್ಡ್ ಪೀ, ಕಾಡಿನಲ್ಲಿ ಸಿಗುವಂತಹ ಬಟಾಣಿ, ದ ಎಂಟೈರ್ ಲೀಫ್ ಈಸ್ ಮಾಡಿಫೈಡ್ ಇನ್ ಟು ಟೆಂಡ್ರಿಲ್. ಫುಲ್ಲಿ ಅದೇನಾಗಿದೆ, ಇದು ಪಾರ್ಟ್ ಆಫ್ ದ ಲೀಫ್ ಈಸ್ ಗೋಯಿಂಗ್ ಟು ಬಿ ಫಾರ್ಮಡ್ ಟೆಂಡ್ರಿಲ್ ಅಂತ ಹೇಳಿದ್ರು. ಆದರೆ ವೈಲ್ಡ್ ಪೀಯಲ್ಲಿ ಏನಾಗ್ತಿದೆ, ಎಂಟೈರ್ ಲೀಫ್ ಏನಾಗ್ತಿದೆ, ಟೆಂಡ್ರಿಲ್ ಆಗಿ ಮಾಡಿಫೈ ಆಗಿದೆ. ನೆಕ್ಸ್ಟ್ ಒನ್ ನೋಡ್ತಾ ಇದ್ದೀರಾ, ಇನ್ ಸ್ವೀಟ್ ಪೀ ನೋಡ್ತಾ ಇದ್ದೀರಾ, ಓನ್ಲಿ ಅಪ್ಪರ್ ಲೀಫ್ ಲೆಟ್ಸ್ ಆರ್ ಮಾಡಿಫೈಡ್ ಇನ್ ಟು ಟೆಂಡ್ರಿಲ್ಸ್, ಓನ್ಲಿ ಅಪ್ಪರ್ ಲೀಫ್ ಲೆಟ್ಸ್ಗಳು. ನಂತರ ನೋಡ್ತಾ ಇದ್ದೀರಾ, ನಾರಾವೆಲಿಯಾ ಅಂತ ಹೇಳಿದೆ, ಟರ್ಮಿನಲ್ ಲೀಫ್ ಲೆಟ್ಸ್ ಓನ್ಲಿ ಆರ್ ಮಾಡಿಫೈಡ್ ಇನ್ ಟು ಲೀಫ್ ಲೆಟ್ಸ್. ಟರ್ಮಿನಲ್, ಅಪ್ಪರ್ ಅದು ಬೇರೆ. ಗ್ಲೋರಿ ಲಿಲಿ, ದ ಲೀಫ್ ಟಿಪ್ಸ್ ಆರ್ ಮಾಡಿಫೈಡ್ ಇನ್ ಟು ಟೆಂಡ್ರಿಲ್ಸ್. ಇನ್ ಕ್ಲೇಮಾಟಿಸ್ ಅಂತೇಳಿದೆ, ದ ಪೆಟಿಯೋಲ್ ಆಫ್ ದ ಲೀಫ್ ಗೆಟ್ಸ್ ಮಾಡಿಫೈಡ್ ಇನ್ ಟು ಟೆಂಡ್ರಿಲ್. ಈ ರೀತಿಯಾಗಿ ಒಂದು ಎನ್ರಿಚ್ಮೆಂಟ್ ಏನಾಗ್ತದೆ ನಿಮಗೆ ಮೇಯ್ನಾಗಿ MCQಗಳಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಹೋಪ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಆಲ್ ಆಫ್ ಅಸ್. ಲೀಫ್ ಸ್ಪೈನ್ಸ್ ಅಂತ ಹೇಳಿದೆ, ಲೀಫ್ ಟೆಂಡ್ರಿಲ್ಸ್ ಬೇರೆ, ಲೀಫ್ ಸ್ಪೈನ್ಸ್ ಬೇರೆ. ಏನಿದು ನೋಡೋಣ ಬನ್ನಿ. ಲೀವ್ಸ್ ಆಫ್ ದ ಸರ್ಟೈನ್ ಪ್ಲಾಂಟ್ಸ್ ಗೆಟ್ ಮಾಡಿಫೈಡ್ ಇನ್ ಟು ಪ್ರೊವೈಡ್ ಪ್ರೊಟೆಕ್ಷನ್ ಆ್ಯಂಡ್ ಟು ರಿಡ್ಯೂಸ್ ವಾಟರ್ ಲಾಸ್. ಸಸ್ಯದಿಂದ ನೀರು ಖಾಲಿ ಆಗಬಾರ್ದು, ಅದನ್ನು ಪ್ರೊಟೆಕ್ಟ್ ಮಾಡೋದು, ರಿಡ್ಯೂಸ್ ಮಾಡ್ಕೊಳ್ತಾ ಇರೋದು ಎಲ್ಲದು ಈ ಒಂದು ಪಾರ್ಟ್ ಆಗಿದೆ. ಲೀವ್ಸ್ನದು ಒಂದು ಕರ್ತವ್ಯ ಅದು. ಆದರೆ ಏನಾಗ್ತಿದೆ, ಲೀವ್ಸ್ಗಳು ಮಾಡಿಫೈ ಆಗಿ ಈ ಒಂದು ಸ್ಪೈನ್ಸ್ ಆಗ್ತಾಯಿದೆ. ಇಲ್ಲಿ ಎಸ್ಪೆಷಲಿ ಕೊಟ್ಟಿರುವಂಥದ್ದು ಕ್ಯಾಕ್ಟಸ್ ಪ್ಲ್ಯಾಂಟ್ ಬಗ್ಗೆ ಕೊಟ್ಟಿದ್ದಾರೆ. Leaves are modified into spines and reduce the loss of the water by transpiration because the cactus plant is grown in desert area. ಹಾಗಾಗಿನೇ ಡೆಸರ್ಟ್ ಏರಿಯಾದಲ್ಲಿ ಇದ್ರೂ ಸಹಿತ ಇದು ನೀರಿಲ್ಲದೆ ಬದುಕುವಂತಹ ಒಂದು ಸಸ್ಯ ಆಗಿದೆ. ಏನಿದೆ ಅಂಥದ್ರಲ್ಲಿ, ಲೀಫ್ ಸ್ಪೈನ್ಸ್ ಇದೆ. ವೇರ್ ದೇರ್ ಈಸ್ ಸ್ಕ್ಯಾರ್ಸಿಟಿ ಆಫ್ ವಾಟರ್ ಈಸ್ ಪ್ರೆಸೆಂಟ್, ಎಲ್ಲಿ ವಾಟರ್ನ ಒಂದು ಕೊರತೆ, ನೀರಿನ ಒಂದು ಕೊರತೆ ಇರುತ್ತೋ ಅಲ್ಲಿ ಏನಾಗಿರುತ್ತೆ, ಈ ರೀತಿಯಾದಂತಹ ಲೀಫ್ ಸ್ಪೈನ್ಸ್ಗಳನ್ನು ನಾವು ನೋಡಬಹುದು. ಓಕೆ, ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಆ ಸಸ್ಯನ ತಿಂದೇ ಇರೋ ರೀತಿಲಿ ಸಹಿತ ಯಾವುದೋ ಒಂದು ಪ್ರಾಣಿ ಬಂದು ತಿಂದೇ ಇರೋ ರೀತಿಲಿ ಇದನ್ನು ತಡೆಯುವಂಥ ಕೆಲಸನೂ ಸಹಿತ ಇದೊಂದು ಫಂಕ್ಷನ್ ಆಗಿರುತ್ತೆ. ಲೀಫ್ ಸ್ಪೈನ್ಸ್ ಬೇರೆ, ಲೀಫ್ ಟೆಂಡ್ರಿಲ್ಸ್ ಬೇರೆ. ಮುಂದೆ ಬರುವ ಫ್ಯಾಕ್ಟ್ ಝೋನ್. ಕ್ಯಾಕ್ಟಸ್ ಬಗ್ಗೆ ಒಂದು ಫ್ಯಾಕ್ಟನ್ನು ಕೊಟ್ಟಿದ್ದಾರೆ ನೋಡಿ. ಕ್ಯಾಕ್ಟಸ್ ಪ್ಲಾಂಟ್ಸ್ ಡು ನಾಟ್ ಹ್ಯಾವ್ ಬ್ರಾಡ್ ಗ್ರೀನ್ ಲೀವ್ಸ್.
In these plants, their thick green stems perform the process of photosynthesis and make food for the plants. ಹಾಗಿದ್ರೆ ಇದರಲ್ಲೂ ಸಹಿತ ಫೋಟೋಸಿಂಥೆಸಿಸ್ ಆಗುತ್ತಾ ಅಂತ ಒಂದು ಕ್ವಶನ್ ಇದ್ದಿದ್ದು ನಿಮಗೆ ಕ್ಲಾರಿಫೈ ಆಯಿತು ಅಂತ ಅಂದ್ಕೊಳ್ತೇನೆ. ಮುಂದೆ ಬರೋಣ. ಸ್ಕೇಲ್ ಲೀವ್ಸ್. ನಾವಿವಾಗ ಲೀಫ್ ಟೆಂಡ್ರಿಲ್ಸ್ ನೋಡಿದ್ವಿ, ಮಾಡಿಫಿಕೇಷನ್ ಪಾರ್ಟ್ ನೋಡಿದ್ವಿ, ಅಂದರೆ ಅದರ ನಂತರ ಲೀಫ್ ಟೆಂಡ್ರಿಲ್ಸ್ ಒಂದು, ಸ್ಪೈನ್ಸ್ ಒಂದು ನೋಡಿದ್ವಿ. ಈಗ ಸ್ಕೇಲ್ ಲೀವ್ಸ್ ಅಂತ ಹೇಳಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈರುಳ್ಳಿ. ನೋಡೋಣ. ಸ್ಕೇಲ್ ಲೀವ್ಸ್ ಆರ್ ಥಿನ್ ಡ್ರೈ ಸ್ಟ್ರಕ್ಚರ್ಸ್ ವಿಚ್ ಆರ್ ಯೂಶಲಿ ಬ್ರೌನಿಶ್ ಇನ್ ಕಲರ್ ಆರ್ ಇವನ್ ಕಲರ್ಲೆಸ್. ದೇ ಟೇಕ್ ಅಪ್ ದ ಫಂಕ್ಷನ್ ಆಫ್ ಪ್ರೊಟೆಕ್ಟಿಂಗ್ ದ ಆಕ್ಸಿಲರಿ ಬರ್ಡ್ಸ್. ಆಕ್ಸಿಲರಿ ಪಾರ್ಟ್ ಎಲ್ಲಿತ್ತು? ಜಿಂಜರ್ ನೋಡ್ತಾ ಇದ್ದೀರಾ, ಜಿಂಜರು, ಈರುಳ್ಳಿ, ಇದೆಲ್ಲದು ಸಹಿತ ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ಫಾರ್ ಸ್ಕೇಲ್ ಲೀವ್ಸ್. ಆನಿಯನಲ್ಲಿ ನೋಡ್ತಾ ಇದ್ದೀರಾ, ದೇ ಸ್ಟೋರ್ ಫುಡ್ ಪ್ರಿಪೇರ್ಡ್ ಬೈ ದ ಪ್ಲ್ಯಾಂಟ್ ಆ್ಯಂಡ್ ಬಿಕಮ್ ಥಿಕ್ ಆ್ಯಂಡ್ ಫ್ಲೆಶಿ. ಹೊರಗಡೆ ಥಿಕ್ ಆಗಿದೆ, ಲೇಯರ್ಸ್ ಫಾರ್ಮೇಷನ್ ಇದೆ. ಇಲ್ಲಿ ಸಹಿತ ನೀವು ಶುಂಠಿಲಿ ನೋಡ್ತಾ ಇದ್ದೀರಾ, ಇದರಲ್ಲೂ ಸಹಿತ ಸ್ಕೇಲ್ ಲೀವ್ಸ್ಗಳನ್ನು, ಸ್ಕೇಲ್ಸ್ ರೀತಿಲಿ ಕಾಣಿಸ್ತಿದೆ ಅಲ್ವಾ, ಲೈನ್ಸ್ ಕಾಣಿಸ್ತಿದೆ ಅಲ್ವಾ, ದಟ್ ಈಸ್ ಕಾಲ್ಡ್ ಸ್ಕೇಲ್ ಲೀವ್ಸ್. ಹಾಗಿದ್ರೆ ಈಗ ನೀವು ಹೇಳಬಹುದಾ ಆನಿಯನ್, ಜಿಂಜರ್ ಏನಿವು ಅಂತ ಹೇಳಿ? ಟ್ರೈ ಇಟ್. ಮಾಡಿಫಿಕೇಷನ್ ಆಫ್ ಲೀವ್ಸ್ ಇನ್ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್. ವೈ ಐ ಪ್ರಿಫರ್ ICSE ಸಿಲೆಬಸ್ ಅಂತಂದರೆ ಇದೇ ರೀಸನು. ನೀವು ನೋಡ್ತೀರಾ 6th ಸ್ಟ್ಯಾಂಡರ್ಡಲ್ಲಿ ಏನಾಗುತ್ತೆ, ಫಸ್ಟ್ ಚಾಪ್ಟರ್ ನಿಮಗೆ ಫುಡ್ ವೇರ್ ಡಸ್ ಇಟ್ ಕಮ್ ಫ್ರಮ್, ಎಲ್ಲಿಂದ ಬಂತು ಅಂತ ಹೇಳಿದೆ. ಅಫ್ಕೋರ್ಸ್ ನಮಗೆ ಹ್ಯೂಮನ್ ಬೇಸಿಸಲ್ಲಿ ಕೊಟ್ಟಿದ್ದಾರೆ, ಒಂದು ಪ್ಲ್ಯಾಂಟ್ ಸೋರ್ಸು, ಇನ್ನೊಂದು ಅನಿಮಲ್ ಸೋರ್ಸ್ ಅಂತ ಹೇಳಿ. ಅದರ ನಂತರ ಕಾಂಪೊನೆಂಟ್ಸ್ ಆಫ್ ಫುಡ್ ಕೊಟ್ಬಿಟ್ಟಿದ್ದಾರೆ, ನ್ಯೂಟ್ರಿಯೆಂಟ್ಸ್ಗಳೇನೇನು ಬರುತ್ತೋ ಅದೆಲ್ಲ ಡಿಸ್ಕಷನ್ ಆಗುತ್ತೆ. 7th ಸ್ಟ್ಯಾಂಡರ್ಡ್ ಫಸ್ಟ್ ಚಾಪ್ಟರ್ಲ್ಲಿ ನೋಡ್ತೀರಾ, ಅದರಲ್ಲಿ ನಿಮಗೆ ನ್ಯೂಟ್ರಿಷನ್ ಕಾನ್ಸೆಪ್ಟ್ ಬಂತು. ನ್ಯೂಟ್ರಿಷನ್ ಕಾನ್ಸೆಪ್ಟಲ್ಲಿ ಹೇಳುವಾಗ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ಗಳಲ್ಲೂ ಸಹಿತ ಯಾವ ರೀತಿಯಾಗಿ ನ್ಯೂಟ್ರಿಷನ್ ಆಗುತ್ತೆ ಅನ್ನೋದನ್ನು ಸಹಿತ ಕೊಟ್ಟಿದ್ದಾರಲ್ಲಿ, ತಪ್ಪೇನೂ ಇಲ್ಲ. ಆದರೆ 6th ಸ್ಟ್ಯಾಂಡರ್ಡಲ್ಲಿ ಒಂದು ಕಡೆ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ ಬಗ್ಗೆನೂ ಸಹಿತ ಇಲ್ಲಿ ಮಾಡಿಫಿಕೇಷನ್ ಹೇಗಾಗ್ತದೆ, ಅದು ಹೇಗಿರುತ್ತೆ, ಇದನ್ನೆಲ್ಲೂ ಸಹಿತ ಡೀಪಾಗಿ ಕೊಡಬೇಕಿತ್ತಲ್ವ ಅವರು. ಆವಾಗ ನ್ಯೂಟ್ರಿಷನ್ ಬಗ್ಗೆ ಅವರು ಯೋಚನೆ ಮಾಡ್ತಾರೆ ಮಕ್ಕಳು, ಹೌದಲ್ವಾ? ಎಸ್, ಅದ್ರ ಬಗ್ಗೆನೇ ನಾವು ಇವಾಗ ತಿಳ್ಕೊಳ್ಳೋಣ. ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ ಸಚ್ ಆಸ್ ಪಿಚ್ಚರ್ ಪ್ಲ್ಯಾಂಟ್, ವೀನಸ್ ಫ್ಲೈಟ್ರ್ಯಾಪ್, ಬ್ಲ್ಯಾಡರ್ವೋರ್ಟ್ are adopted to grow in soil which does not have enough minerals, especially nitrogen. ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ ಅಂದರೆ ಏನಂತ ಗೊತ್ತಿರುತ್ತೆ, ಆದರೆ ಇದು ಬೆಳಿಬೇಕಾದ್ರೆ ಈಗ ಈ ಒಂದು ಕಂಡೀಷನ್ ಇಲ್ಲದೇ ಇದ್ರೂ ಬೆಳೆಯುತ್ತೆ ಅನ್ನೋದು ಗೊತ್ತಿರಲಿಲ್ಲ ಅಂದ್ಕೊಳ್ತೀನಿ. ಇಟ್ ಕ್ಯಾನ್ ಗ್ರೋ ಇನ್ ಸಾಯಿಲ್, ಆ ಒಂದು ಸಾಯಿಲಲ್ಲಿ ಮಿನರಲ್ಸ್ಗಳಿಲ್ಲ ಅಂದ್ರೂ, ನೈಟ್ರೋಜನ್ ಇಲ್ಲ ಅಂದ್ರೂ ಇಟ್ ಕ್ಯಾನ್ ಗ್ರೋ, ಇಟ್ ಹ್ಯಾಸ್ ದಟ್ ಎಬಿಲಿಟಿ. ದೀಸ್ ಪ್ಲ್ಯಾಂಟ್ಸ್ ಫೀಡ್ ಆನ್ ಇನ್ಸೆಕ್ಟ್ಸ್ ಟು ಒಬ್ಟೈನ್ ಮಿನರಲ್ಸ್. ಯಾಕಾಗಿ ಬೆಳೆಯುತ್ತಾಗಿದ್ರೆ ಅಂದರೆ ಇದ್ರ ಮೇಲೆ ಕುಂತಹ ಇನ್ಸೆಕ್ಟ್ಸ್ಗಳಲ್ಲಿರುವಂತಹ ನ್ಯೂಟ್ರಿಯೆಂಟ್ಸನ್ನು ಇದು ಅಬ್ಸಾರ್ಬ್ ಮಾಡ್ಕೊಳ್ತಿದೆ, ಅದರಲ್ಲಿರುವಂತಹ ಮಿನರಲ್ಸ್ಗಳು ಸಿಗ್ತಾ ಇದೆ. ಹಾಗಾಗಿ ಈ ಒಂದು ಇನ್ಸೆಕ್ಟಿವೋರಸ್ ಅಂತಹ ಮಣ್ಣಲ್ಲಿ, ಪೋಷಕಾಂಶಗಳು ಇಲ್ಲದೆ ಇರುವಂತಹ ಮಣ್ಣಲ್ಲಿ, ಮಿನರಲ್ಸ್ಗಳು ಇಲ್ಲದೆ ಇರುವಂತಹ ಮಣ್ಣಲ್ಲಿ ಬೆಳೆಯೋದಕ್ಕೆ ಇದಕ್ಕೆ ಸಾಧ್ಯ ಆಗುತ್ತೆ. ಫಾರ್ ದಿಸ್ ದೇ ಆರ್ modified to trap the insects. They have chlorophyll in their leaves that help them in making of food. Example of some modified insectivorous are as follows. First one ನೋಡ್ತಾ ಇದ್ದೀವಿ, pitcher plant. In the pitcher plant, the lamina of the leaf is modified into a trapping device called pitcher. ನೋಡಿ, trapping device ಅಂತ ಹೇಳಿ ಕರೀತಾ ಇದ್ದಾರೆ. ಈ ಪಿಕ್ಚರ್ನಲ್ಲೇ ಏನಾಗ್ತದೆ, ಯಾವುದೇ ಒಂದು ಇನ್ಸೆಕ್ಟ್ ಬಂದು ಕೂತ್ಕೊಳ್ತು ಅಂದ ತಕ್ಷಣ ಏನು ಮಾಡುತ್ತಿದ್ದೋ, ಒಂದು ಡೈಜೆಸ್ಟಿವ್ ಜ್ಯೂಸನ್ನು ರಿಲೀಸ್ ಮಾಡ್ಕೊಳ್ಳುತ್ತೆ. ಆ ಒಂದು ಜ್ಯೂಸ್ ಏನಾಗಿರುತ್ತೆ, ಅಸಿಡಿಕ್ ಆಗಿರುತ್ತೆ. ಹಾಗಾಗಿ ಆ ಒಂದು ಇನ್ಸೆಕ್ಟ್ ಏನಾಗುತ್ತೆ, ಸತ್ತು ಹೋಗುತ್ತೆ. ಜೊತೆಗೆ ಈಗ ಈ ಒಂದು ಪಿಕ್ಚರ್ ಪ್ಲ್ಯಾಂಟ್ ಏನು ಮಾಡುತ್ತೆ ಅಂತಂದರೆ, ಒಂದು ಡೈಜೆಸ್ಟಿವ್ ಜ್ಯೂಸನ್ನು ಏನು ಸಿಕ್ರೇಟ್ ಮಾಡುತ್ತಲ್ಲ, ಇವಾಗ ಅದನ್ನು ಎಗೇನ್ ಅದು ಅಬ್ಸಾರ್ಬ್ ಮಾಡ್ಕೊಳ್ತಾ ಬರುತ್ತೆ. ಅಬ್ಸಾರ್ಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಆ ಇನ್ಸೆಕ್ಟ್ಸ್ನಲ್ಲಿರುವಂತಹ ನ್ಯೂಟ್ರಿಯೆಂಟ್ಸನ್ನು ಸಹಿತ ಅದು ಅಬ್ಸಾರ್ಬ್ ಮಾಡ್ಕೊಳ್ತಾ ಬರುತ್ತೆ. ದಟ್ ಈಸ್ ಹೌ ದಿಸ್ ಪಿಕ್ಚರ್ ಪ್ಲ್ಯಾಂಟ್ ಗೆಟ್ ಫುಡ್. ಹೇಗೆ ಅದು ನ್ಯೂಟ್ರಿಯೆಂಟ್ಸನ್ನು ಪಡ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೇ ಪಕ್ಕ ಉದಾಹರಣೆ, ಡಿಸ್ಕ್ರಿಪ್ಷನ್. ಓಕೆ, ಮುಂದೆ ಹೋಗುವ. ವೀನಸ್ ಫ್ಲೈಟ್ರ್ಯಾಪ್. ವೀನಸ್ ಹ್ಯಾವ್ ಲಾಂಗ್ ಪಾಯಿಂಟೆಡ್ ವೈರ್ಸ್ ಇರುತ್ತೆ. ಓಕೆ, ದ ಲೆಮಿನಾ ಆಫ್ ದ ಲೀಫ್ ಈಸ್ ಡಿವೈಡೆಡ್ ಇನ್ ಟು 2 parts ಹ್ಯಾವಿಂಗ್ ಮಿಡ್ ರಿಬ್ ಇನ್ ಬಿಟ್ವೀನ್. ಹೀಗೆ. ಓಕೆ, ವೆನ್ ಆನ್ ಇನ್ಸೆಕ್ಟ್ ವಿಸಿಟ್ ದ ಪ್ಲ್ಯಾಂಟ್, ದ ಲೀಫ್ ಸಡನ್ಲಿ ಕ್ಲೋಸಸ್ ಆ್ಯಂಡ್ ಇನ್ಸೆಕ್ಟ್ಸ್ ಗೆಟ್ ಟ್ರ್ಯಾಪ್ಡ್. ಡೈಜೆಸ್ಟಿವ್ ಜ್ಯೂಸಸ್ ಸೀಕ್ರೆಟ್ ಆಗುತ್ತೆ, ಸೇಮ್ ಆ್ಯಸ್ ಇಟ್ ಈಸ್. ಆದರೆ ಒಂದು ಸ್ಟ್ರಕ್ಚರ್, ಫಿಸಿಕಲ್ ಸ್ಟ್ರಕ್ಚರ್ ಅಂತ ಏನು ಹೇಳ್ತೀವಲ್ಲ, ಫಿಸಿಕಲಿ ನಮಗೆ ಹೇಗೆ ಕಾಣಿಸುತ್ತೆ ಅದು ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ.
ಬ್ಲ್ಯಾಡರ್ ವೋರ್ಟ್ ಬಗ್ಗೆ ನೋಡ್ತಾ ಇದ್ವಿ. ದ ಲೀವ್ಸ್ ಆಫ್ ದ ಬ್ಲ್ಯಾಡರ್ ವೋರ್ಟ್ ಆರ್ ಹೈಲಿ ಸೆಗ್ಮೆಂಟೆಡ್ ಏನಾಗಿರುತ್ತೆ, ಪಾರ್ಟ್ ಒಂದು ಲೈನ್ಸ್ ಆಗಿರ್ಬೋದು, ಕಾಣಿಸ್ತಾ ಇರುತ್ತೆ ನಮಗೆ, ಸೆಗ್ಮೆಂಟೇಷನ್ ಆಗಿರೋದನ್ನು ಕಾಣಿಸುತ್ತೆ. ಸಮ್ ಸೆಗ್ಮೆಂಟ್ಸ್ ಫಾರ್ಮ್ ಬ್ಲ್ಯಾಡರ್ ಲೈಕ್ ಸ್ಟ್ರಕ್ಚರ್. ವೆನ್ ಆನ್ ಇನ್ಸೆಕ್ಟ್ ಎಂಟರ್ಸ್ ಥ್ರೂ ದ ಓಪನಿಂಗ್ ಇಟ್ ಗೆಟ್ಸ್ ಟ್ರ್ಯಾಪ್ಡ್, ದ ಇನ್ಸೆಕ್ಟ್ ಕೆನಾಟ್ ಕಮ್ ಔಟ್ ಫ್ರಮ್ ದ ಓಪನಿಂಗ್. ಆಮೇಲೆ ಡೈಜೆಸ್ಟಿವ್ ಜ್ಯೂಸ್ ಸಿಕ್ರೆಟ್ ಆಗುತ್ತೆ. ಅಫ್ಕೋರ್ಸ್ ಅಲ್ಲಿ ನ್ಯೂಟ್ರಿಯೆಂಟ್ ಸತ್ತೋಗ್ತದೆ, ಒಂದು ಇನ್ಸೆಕ್ಟ್ ಸತ್ತೋಗುತ್ತೆ. ಆಗ ಆ ಒಂದು ನ್ಯೂಟ್ರಿಯೆಂಟ್ಸನ್ನು ಇದು ಪಡ್ಕೊಳ್ಳುತ್ತೆ. ಈ ಪಿಕ್ಚರ್ ಪ್ಲ್ಯಾಂಟಲ್ಲಿ ಏನಾಗುತ್ತೆ, ಇದು ಲಿಡ್ ಕ್ಲೋಸ್ ಆಗುತ್ತೆ, ಲಿಡ್ ರೀತಿಲಿ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದಮೇಲೆ ಅದು ಹೊರಗಡೆ ಬರದೋ ರೀತಿಲಿ ತಡೆಯುತ್ತೆ. ಇವೆರಡು ಕ್ಲೋಸ್ ಆಗ್ತವೆ. ಬ್ಲ್ಯಾಡರ್ ವೋಟಲ್ಲೂ ಸಹಿತ ಸೇಮ್ ಆ್ಯಸ್ ಇಟ್ ಈಸ್. ಮುಂದೆ ಬರೋಣ. ಆಸೆಸ್ ಯುವರ್ ಸೆಲ್ಫ್, ದಿಸ್ ಕ್ವಶನ್ ಹೆಲ್ಪ್ಸ್ ಯು ಡೆಫಿನೆಟ್ಲಿ. ಇದನ್ನು ನೋಟ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೇಮ್ ದೆಮ್. ಎ ಪಾರ್ಟ್ ಜಾಯ್ನಿಂಗ್ ದ ಲೀಫ್ ಟು ದ ಸ್ಟೆಮ್. ಏನಂತ ಕರಿತೀವಿ ಅದಕ್ಕೆ? ಸ್ಟೆಮ್ಮಿಗೆ ಆ ಲೀಫ್ ಕನೆಕ್ಷನ್ ಕೊಟ್ಟಿರುತ್ತಲ್ಲ, ವಿತೌಟ್ ದಟ್ ಪಾರ್ಟ್ ಅದು ಸಹಿತ ಇದೆ ಇಲ್ಲ ಅಂತಲ್ಲ, ಆದರೆ ಆ ಪಾರ್ಟ್ ಗೊತ್ತಿರಲಿ ನಿಮಗೆ. ಆನ್ಸರ್ ಮಾಡೋದನ್ನು ಮರಿಬೇಡಿ. ಎ ಟೈಪ್ ಆಫ್ ಲೀಫಿನೇಷನ್ ಇನ್ ವಿಚ್ ವೇನ್ಸ್ ಆರ್ ರನ್ ಪ್ಯಾರಲಲ್ ಟು ಈಚ್ ಅದರ್. ಇಟ್ಸ್ ವೆರಿ ಈಸಿ. ಎ ಪ್ರೋಸೆಸ್ ಬೈ ವಿಚ್ ದ ಗ್ರೀನ್ ಲೀವ್ಸ್ ಮೇಕ್ ಫುಡ್ ಫಾರ್ ದ ಪ್ಲ್ಯಾಂಟ್ ಈಸ್ ಕಾಲ್ಡ್. ಆ ಪ್ರೋಸೆಸ್ಗೆ, ಆ ಕ್ರಿಯೆಗೆ ಏನಂತ ಕರಿತೀವಿ? ಗ್ರೀನ್ ಲೀವ್ಸ್ಗಳು ವಿತ್ ಹೆಲ್ಪ್ ಆಫ್ ಸನ್ಲೈಟ್, ಕ್ಲೋರೋಫಿಲ್, ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ನ ಯೂಸ್ ಮಾಡಿಕೊಂಡು ಒಂದು ಫುಡ್ಡನ್ನು ಪ್ರೊಡ್ಯೂಸ್ ಮಾಡುತ್ತಲ್ಲ, ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ? ಎ ಥ್ರೆಡ್ ಲೈಕ್ ಕಾಯಿಲ್ಡ್ ಮಾಡಿಫಿಕೇಶನ್ ಆಫ್ ಲೀವ್ಸ್. ಥ್ರೆಡ್ ಲೈಕ್ ಕಾಯಿಲ್ ರೀತಿಯಲ್ಲಿದೆ, ಅದು ಲೀಫ್ನ ಒಂದು ಮಾಡಿಫಿಕೇಶನ್. ನಂತರ ಮಾಡಿಫೈ ಲೀವ್ಸ್ ಆಫ್ ಎನ್ ಆನಿಯನ್ ಬಲ್ಬಲ್ಲಿ ಇರುವಂಥದ್ದು ಏನು ಹೀಗಿತ್ತಲ್ಲ, ಏನದು? ಎ ಪ್ಲ್ಯಾಂಟ್ ದಟ್ ಶೋಸ್ ವೆಜಿಟೇಟಿವ್ ಪ್ರೊಪೊಗೇಷನ್ ಥ್ರೂ ದೇರ್ ಲೀವ್ಸ್. ಇದು ಮುಂದೆ ಬರುತ್ತೆ, ಇನ್ನು ಹೇಳಿಲ್ಲ, ನಾನು ಹೇಳ್ತೀನಿ, ಮುಂದಕ್ಕೆ ಹೇಳ್ತೇನೆ. ನಿಮಗೆ ಇಲ್ಲಿ ಕೊಟ್ಟಿದ್ದಾರಲ್ಲ ಈ ಮಾಡಿಫಿಕೇಷನ್ ಆಫ್ ಲೀವ್ ಅಂತ ಏನು ನೋಡಿದ್ವಲ್ಲ ಇಷ್ಟೊತ್ತು, ಈ ರೀತಿಯಾದಂತಹ ಪ್ರಶ್ನೆಗಳು ನಿಮಗೆ CET ಹೆಚ್ಚು ಕೇಳ್ತಾರೆ. ಸೊ ನಾನು ನಿಮಗೆ ಸ್ಟ್ರೆಸ್ ಮಾಡಿ ಪದೇ ಹೇಳ್ತಾನೆ ಇದ್ದೀನಿ, ICSE ಸಿಲೆಬಸ್ ಓದೋದ್ರಿಂದ TET, CTET ಜೊತೆಗೆ CET ಎಕ್ಸಾಮ್ಸ್ಗಳಿಗೆ ಖಂಡಿತವಾಗಿ ಯೂಸ್ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಹೆಚ್ಚು ನಾಲೆಜನ್ನು ನೀವು ಪಡ್ಕೊಳ್ತೀರಾ. ಈಗ ಆಲ್ರೆಡಿ TET ಒಂದು ಕ್ಲಿಯರ್ ಆಗಿದೆ, CTET ಕ್ಲಿಯರ್ ಆಗಿದೆ ಅಂತ ನೀವು ಹೇಳೋದಾದ್ರೂ ಸಹಿತ ಮಾರ್ಕ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಓಕೆ, ಮುಂದೆ ಬರೋಣ. ವಿಲ್ ಇನ್ ದ ಬ್ಲ್ಯಾಂಕ್ಸ್. ದ ಏರ್ ಎಂಟರ್ಸ್ ಎ ಲೀಫ್ ಥ್ರೂ. ಈಗ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗ್ತಿದೆ ಅಲ್ವಾ, ಲೀಫ್ನ ಯಾವ ಪಾರ್ಟಿಂದ? ವೈಲ್ಡ್ ಪೀಯಲ್ಲಿ ದ ಡ್ಯಾಶ್ ಲೀಫ್ ಈಸ್ ಮಾಡಿಫೈಡ್ ಇಂಟು ಟ್ರೆಂಡ್ರಿಲ್. ಯಾವ ಪಾರ್ಟಲ್ಲಿ? ಹೋಲ್ ಅಂತ ಮಾತಾಡಿದ್ವಿ, ಆದರೆ ಯಾವ ಪಾರ್ಟ್ ಅಂತ ಹೇಳೋದಕ್ಕಿಂತ ಇಟ್ಸ್ ಬೆಟರ್ ನೀವು ಅದನ್ನು ಮೆನ್ಷನ್ ಮಾಡ್ಕೊಳ್ಳೋದು ಒಳ್ಳೆಯದು. ಗ್ಲೋರಿ ಲಿಲಿಲಿ, ಕ್ಯಾಕ್ಟಸ್ ಪ್ಲ್ಯಾಂಟಲ್ಲಿ, ನೆಕ್ಸ್ಟ್ ಬ್ಲ್ಯಾಡರ್ ವೋರ್ಟ್ ಇಟ್ಸ್ ಅನ್ ಎಕ್ಸಾಂಪಲ್ ಆಫ್ ಡ್ಯಾಶ್ ಪ್ಲ್ಯಾಂಟ್ಸ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಇವೆರಡು ಸಹಿತ ನೋಟ್ ಮಾಡ್ಕೊಳ್ಳೋದನ್ನು ಮಿಸ್ ಮಾಡಬೇಡಿ. ಈಗ ಬರೋಣ ವೆಜಿಟೇಟಿವ್ ಪ್ರೊಪೊಗೇಷನ್ ಇನ್ ಲೀವ್ಸ್. ಇದು ದಿಸ್ ರೀಪ್ರೊಡಕ್ಷನ್ ಇನ್ ಪ್ಲ್ಯಾಂಟ್ಸಲ್ಲಿ ಬರುವಂಥದ್ದು. ಆದರೂ ಸಹಿತ ಇಲ್ಲಿ ಪ್ಲ್ಯಾಂಟ್ಸ್ನ ಒಂದು ಜೊತೆಗೆ ಲೀಫ್ ಬಗ್ಗೆ ಇಲ್ಲಿ ಮಾತಾಡ್ತಿರೋದ್ರಿಂದ ಕಂಪ್ಲೀಟ್ ಮಾಹಿತಿ ಕೊಡಬೇಕು ಅಂತಲೇ ಇಲ್ಲಿ ವೆಜಿಟೇಟಿವ್ ಪ್ರೊಪೊಗೇಷನ್ ಸಹಿತ ಕೊಟ್ಟಿದ್ದಾರೆ. ಇನ್ ಸಮ್ ಪ್ಲ್ಯಾಂಟ್ಸ್ ಎ ನ್ಯೂ ಪ್ಲ್ಯಾಂಟ್ ಕ್ಯಾನ್ ಬಿ ಡೆವಲಪ್ ಫ್ರಮ್ ದ ವೆಜಿಟೇಟಿವ್ ಪಾರ್ಟ್. ವೆಜಿಟೇಟಿವ್ ಪಾರ್ಟ್ಸ್ ಅಂತ ಅಂದರೆ ಯಾವುದು? ರೂಟ್ಸು, ಸ್ಟೆಮ್ಸು, ಲೀವ್ಸು. ಇಲ್ಲಿ ನಾವು ಮಾತಾಡ್ತಾ ಇರೋದು ಲೀವ್ಸ್ ಬಗ್ಗೆ ಅಷ್ಟೇ. ಆದರೆ ವೆಜಿಟೇಟಿವ್ ಪ್ರೊಪೊಗೇಷನ್ ಅಂತ ಅಂದರೆ ಇಟ್ ಈಸ್ ರಿಲೇಟೆಡ್ ವಿತ್ ರೂಟ್ಸ್ ಆಲ್ಸೋ, ಸ್ಟೆಮ್ ಆಲ್ಸೋ ಆ್ಯಂಡ್ ಆಲ್ಸೋ ನೋಡ್ತಾ ಇದ್ದೀರಾ ಲೀವ್ಸ್ ಬಗ್ಗೆ. ಸಮ್ ಪ್ಲ್ಯಾಂಟ್ಸ್ ಸಚ್ ಆಸ್ ಬ್ರಯೋಫೈಲಮ್. ಇದು ಇಂಪಾರ್ಟೆಂಟ್ ನಿಮಗೆ. ಇಲ್ಲಿ ನೋಡ್ತಾ ಇದ್ದೀರಾ, ದಿಸ್ ಈಸ್ ಬ್ರಯೋಫೈಲಮ್. ಎಲೆಯ ಮೇಲೆ ಇನ್ನೊಂದು ಎಲೆ ಬೆಳೀತಾ ಇದೆ, ನ್ಯೂ ಪ್ಲ್ಯಾಂಟ್ಲೆಟ್ಸ್. ಈ ಒಂದು ಎಲೆ ಏನಾದರೂ ಮಿಸ್ ಆಗಿ ಗಾಳಿ ತಾಕಿನೋ, ಗಾಳಿ ಫಾಸ್ಟಾಗಿ ಬೀಸಿದ್ರಿಂದನೋ ಅಥವಾ ಇನ್ನೊಂದು ಎಲೆಯಿಂದ ತಾಕಿ ಕೆಳಗೆ ಬಿದ್ದರೆ ಅದೇನಾಗುತ್ತೆ, ಇನ್ನೊಂದು ಗಿಡವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಈಸ್ ಅಬೌಟ್ ವೆಜಿಟೇಟಿವ್ ಪ್ರೊಪೊಗೇಷನ್. ಎಲೆಗಳ ಮೂಲಕ ಪುನಃ ಇನ್ನೊಂದು ಹೊಸ ಸಸ್ಯ ಬೆಳೀತಾ ಇದೆ. ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಲೆಟ್ಸ್ ರೀಕ್ಯಾಪ್ಚುಲೇಟ್. ನೋಡಿ ಎಷ್ಟು ಸಖತ್ತಾಗಿದೆ ಈ ಒಂದು ಲೈನ್, ಎಷ್ಟು ಮೀನಿಂಗ್ಫುಲ್ ಆಗಿದೆ ಅಲ್ವಾ. ಸೊ ಬನ್ನಿ ಒಂದೊಂದೇ ಪಾಯಿಂಟನ್ನು ನೋಡ್ತಾ ಬರೋಣ. ಆಲ್ ಫ್ಲವರಿಂಗ್ ಪ್ಲಾಂಟ್ಸ್ ಕನ್ಸಿಸ್ಟ್ಸ್ ಆಫ್ 2 ಮೇನ್ ಪಾರ್ಟ್ಸ್ ಇದೆ ಗೊತ್ತು, ರೂಟ್ ಸಿಸ್ಟಮ್, ಶೂಟ್ ಸಿಸ್ಟಮ್. ರೂಟ್ ಸಿಸ್ಟಮಲ್ಲಿ ರೂಟ್ ಫರ್ಮ್ಲಿ ಹೋಲ್ಡ್ಸ್ ದ ಪ್ಲ್ಯಾಂಟ್, ಅಬ್ಸರ್ವ್ ವಾಟರ್ ಫ್ರಮ್ ದ ಸಾಯಿಲ್. ಸ್ಟೆಮ್ಸ್ ಒಂದು ಸ್ಟ್ರೆಂತನ್ನು ಕೊಡೋದಕ್ಕೆ ಇಟ್ ಬಿಯರ್ ಬ್ರಾಂಚಸ್, ಬರ್ಡ್ಸ್, ಲೀವ್ಸ್, ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್. A leaf is a flat, broad, lateral outgrowth of the stem. It has a following parts. ಓದ್ಕೊಳ್ಳಿ ಅದನ್ನು. There are 2 types of leaf, simple leaf and compound leaf. ಡಿಫ್ರೆನ್ಸ್ ಏನು ಗೊತ್ತಿರಲಿ. ವಿನೇಷನ್ಸ್ಗಳಲ್ಲಿ ಅರೇಂಜ್ಮೆಂಟ್ ಆಫ್ ವೇನ್ಸ್ ಆ್ಯಂಡ್ ವೇನ್ಲೆಟ್ಸ್ ಅಂತ ಹೇಳಿದ್ವಲ್ಲ, ಅದನ್ನು ಸಹಿತ ಡಿವೈಡ್ ಮಾಡ್ತೀವಿ. ಪ್ಯಾರಲಲ್ ಆ್ಯಂಡ್ ಸಿಂಪಲ್ ವಿನೇಷನ್ ಅಂತ ಹೇಳ್ತೀವಿ.
ಪ್ಯಾರಲಲ್ ಆ್ಯಂಡ್ ನೆಟ್ವರ್ಕ್ವಿನೇಷನ್ ಅಂತ ಹೇಳ್ತೀವಿ. ಫೋಟೋಸಿಂಥಸಿಸ್ ಪ್ರೋಸೆಸ್ ಬಗ್ಗೆ ಇನ್ನೂ ಇನ್ ಡೀಟೇಲ್ ಮುಂದೆ ಬರುತ್ತೆ. ಅಲ್ಲಿ ಐಸೋಟೋಪ್ಸ್ ಇನ್ವಾಲ್ವ್ಮೆಂಟ್ ಯಾವ ರೀತಿಯಾಗಿರುತ್ತೆ ಇದ್ರವರೆಗೂ ಕೇಳಿಲ್ಲ, ಇನ್ನು ಮುಂದೆ ಕೇಳ್ತಾರೆ. ಹಾಗಾಗಿ ನನ್ನ ಒಂದು ವೀಡಿಯೋಸ್ ನಿಮಗೆ ಮೋರ್ ಹೆಲ್ಪ್ಫುಲ್ ಯಾಕೆ ಅಂತಂದರೆ ಇದೇ ರೀಸನು. ಈಗ ಆಲ್ರೆಡಿ ಏನೇನು ಕೇಳಿದ್ದಾರೆ, ನಾಟ್ ಓನ್ಲಿ ಇನ್ TET ಆರ್ CTET ಆ್ಯಂಡ್ CET, ಬಟ್ ನಾನು ಬೇರೆ ಎಕ್ಸಾಮ್ಸ್ನ ಕ್ವಶನ್ಸ್ಗಳನ್ನು ಪ್ರಿಫರ್ ಮಾಡ್ತಿರ್ತೀನಿ. ಹಾಗಾಗಿ ನಿಮಗೆ ನಾನು ಹೇಳ್ತಾ ಇರೋದು, ಡೆಫಿನೆಟ್ಲಿ ಮುಂದಿನ ಒಂದು ದಿನಗಳಲ್ಲಿ ಈ ರೀತಿಯಾದಂಥ ಪ್ರಶ್ನೆಗಳು ಕೇಳ್ತಾರೆ. ಲೀವ್ಸ್ ರಿಲೀಸಸ್ ಎಕ್ಸಸ್ ವಾಟರ್ ಥ್ರೂ ಸ್ಟೊಮ್ಯಾಟಾ ಒಂದು ಪ್ರೋಸೆಸ್ಗೆ ನಾವು ಟ್ರಾನ್ಸ್ಪಿರೇಷನ್ ಅಂತ ಹೇಳಿ ಕರಿತೀವಿ. ಆದರೆ ದಿಸ್ ಪ್ರೋಸೆಸ್ ಓನ್ಲಿ ಅಕರ್ ಡ್ಯೂರಿಂಗ್ ಡೇ ಟೈಮ್, ಬಟ್ ನೈಟ್ ಟೈಮಲ್ಲಿ ಯಾವ ರೀತಿಯಾಗಿರುತ್ತೆ ಡಿಸ್ಕಸ್ ಮಾಡೋಣ ಮುಂದಿನ ವಿಡಿಯೋಗಳಲ್ಲಿ. ದ ಗೇಷಿಯಸ್ ಎಕ್ಸ್ಚೇಂಜ್ ಇನ್ ಪ್ಲಾಂಟ್ಸ್ ಆಲ್ಸೋ ಟೇಕ್ಸ್ ಪ್ಲೇಸ್ ಥ್ರೂ ಸ್ಟೊಮ್ಯಾಟಾ ಪ್ರೆಸೆಂಟ್ ಆನ್ ದ ಲೀವ್ಸ್. ಸ್ಟೊಮ್ಯಾಟಾ ಎಸ್, ಇನ್ನೂ ನಮಗೆ ಸ್ಟೊಮ್ಯಾಟಾ ವರ್ಕಿಂಗ್ ಬಂದಿಲ್ಲ, ಮುಂದೆ ಬರುತ್ತೆ, ಹೇಳ್ತೀನಿ. ಲೀಫ್ ಮಾಡಿಫೈಡ್ ಇಂಟು ಲೀಫ್ ಟೆಂಡ್ರಿಲ್ಸ್, ಲೀಫ್ ಸ್ಪೈನ್ಸ್, ಸ್ಕೇಲ್ ಲೀವ್ಸ್, ಇವು ಮೂರನ್ನು ಇಟ್ಕೊಂಬಿಟ್ಟು ನೀವು ಕೊಟ್ಟಿರೋ ಕ್ವಶನ್ಸ್ಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗಬಹುದು. ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸಲ್ಲಿ ಯಾವ ರೀತಿಯಾಗಿ ನ್ಯೂಟ್ರಿಷನ್ ಆಗ್ತದೆ, ಅಂದರೆ ಹೇಗೆ ಅವು ಒಂದು ಮಣ್ಣಲ್ಲಿ ಮಿನರಲ್ಸ್ ಇಲ್ಲ ಅಂದರೆ ಅವು ಹೇಗೆ ಬದುಕೋದು ಸಾಧ್ಯ ಆಗ್ತಿದೆ. ವೆಜಿಟೇಟಿವ್ ಪ್ರೊಪೊಗೇಷನ್ ಅಂತ ಅಂದರೆ ಏನು, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬ್ರಯೋಫೈಲಮನ್ನು ತೊಗೊಂಡ್ಬಿಟ್ಟು ನಾವು ನೋಡಿದ್ವಿ. ಇನ್ನು ಮುಂದೆ ಸಹಿತ ಇದು ವೆಜಿಟೇಟಿವ್ ಪ್ರೊಪೊಗೇಷನ್ ಇಲ್ಲಿ ನಾವು ಡಿಸ್ಕಸ್ ಮಾಡಿದ್ದು ಓನ್ಲಿ ಇನ್ ಲೀವ್ಸ್ ಅಂತ ಹೇಳಿ. ಈಗ ಸಿಂಪಲ್ ಆಗಿ ರೋಸ್ ಪ್ಲ್ಯಾಂಟನ್ನೇ ನಾವು ಒಂದು ಹರೆ ಕಿತ್ಕೊಂಬಂದ್ಬಿಟ್ಟು ಹಾಕ್ತೀವಿ, ದಟ್ ಈಸ್ ಆಲ್ಸೋ ವೆಜಿಟೇಟಿವ್ ಪ್ರೊಪೊಗೇಷನ್. ಅಸೆಕ್ಷುವಲ್ ರೀಪ್ರೊಡಕ್ಷನ್ ಆಗ್ತದೆ. ಓಕೆ, ಮುಂದೆ ನಾವು ಇನ್ನೂ ಹೆಚ್ಚಾಗಿ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡೋಣ. ಇಲ್ಲಿಗೆ ನಾನು ಕಾನ್ಸೆಪ್ಟನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮೊದಲನೇದಾಗಿ ICSE ಸಿಲೆಬಸ್ಸನ್ನು ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದು, ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ದಿನ ಒಂದೊಂದು ಒಂದೊಂದು ಲೆಸನನ್ನು ನಾನು ಕಂಪ್ಲೀಟ್ ಮಾಡಿಕೊಡ್ತಿದ್ದೀನಿ. ಡೆಫಿನೆಟ್ಲಿ ಇದು ನಿಮ್ಮ ಒಂದು ನಾಲೆಜನ್ನು, ನಿಮ್ಮ ಒಂದು ವಿಷನನ್ನು ಚೇಂಜ್ ಮಾಡುವಂತಹ ವೀಡಿಯೋಸ್ಗಳಾಗಿರುತ್ತೆ. ಡೆಫಿನೆಟ್ಲಿ ಸುಮ್ಮನೆ ಹಳಮುಳ ಮಾತಂತೂ ಡೆಫಿನೆಟ್ಲಿ ಇಲ್ಲ ನನ್ನ ವಿಡಿಯೋದಲ್ಲಿ. ಕಾನ್ಸೆಪ್ಟ್ ಬಿಟ್ಟು ಬೇರೆ ಮಾತಾಡಿಲ್ಲ. ವ್ಯೂಸ್ ಆಗಲಿ ಅಂತ ನನ್ನ ಒಂದು ದೃಷ್ಟಿ ಇಲ್ಲ, ಉದ್ದೇಶ ಇಲ್ಲ ನಂದು. ನನ್ನ ಉದ್ದೇಶ ಮೇಯ್ನಾಗಿ ನನ್ನ ಒಂದು ಟೀಮನ್ನು ನಾನು ಕಟ್ಟಬೇಕು ಅನ್ನೋದು ನನ್ನ ಆಸೆ ಅಷ್ಟೇ. ಜಸ್ಟ್ ನೀವು ವ್ಯೂಸ್ ಆಗ್ತಿಲ್ಲ ಅಂತ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಕೆಲವ್ರದ್ದು ಟೆಲಿಗ್ರಾಮಲ್ಲಿ ಮೆಸೇಜ್ ನೋಡಿ ನಾನು ಹೇಳಿದ್ದೆ ಅಷ್ಟೇ. 50 ವ್ಯೂಸ್ ಆಗಲಿ ಸಾಕು. ನನ್ನ ಏಮ್ ಇರೋದು 50 ಜನ ನಂದೊಂದು ಟೀಮ್ ಆಗಬೇಕು ಅಂತ ನಂದಿರೋದು. ಆ ಟೀಮ್ ಡೈಲಿ ನನಗೆ ಆ ವಿಡಿಯೋಸ್ನಲ್ಲಿ ನನಗೆ ಡೈಲಿ ಅವ್ರು ಅಟೆಂಡ್ ಆಗಬೇಕು, ಲೈವ್ ಚಾಟಲ್ಲಿ ನೋಡ್ತಿರಬೇಕು, ಕಮೆಂಟ್ಸ್ಗಳಲ್ಲಿ ಅವರ ಒಂದು ಪ್ರೆಸೆನ್ಸನ್ನು ತೋರಿಸ್ಬೇಕು. ಆಫ್ಟರ್ ದ್ಯಾಟ್ ಐ ಮಾಡಿಫೈಡ್ ಮೈ ಸೆಲ್ಫ್. ಟೀಮನ್ನು ಹೇಗೆ ಕಟ್ತೀನಿ ಮುಂದೆ ಗೊತ್ತಾಗುತ್ತೆ. ಥ್ಯಾಂಕ್ ಯು, ಬೈ ಬಾಯ್, ಹ್ಯಾವ್ ಎ ಗುಡ್ ಡೇ.